ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಮಹರ್ಷಿವಾಣಿ ಕಾರ್ಯಕ್ರಮ ಪವರ್ಡ್ ಬೈ ಅಮೃತ ಬಿಂದು ಹಾಗೆ ನಿಮ್ಮ ಅಗರಬತ್ತಿ ಪಾರ್ಟ್ನರ್ಸ್ ಮೋಕ್ಷ ಅಗರಬತ್ತಿ. ನಾನು ಸೌಮ್ಯ ರಮಾಕಾಂತ್. ಎಂದಿನಂತೆ ನಮ್ಮ ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನ ಸ್ವಾಗತ ಕೋರುವಂತಹ ಸಮಯ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಲ್ವಾ? ನಮಸ್ತೆ ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಈಗ ಎಂದಿನಂತೆ ಈ ದಿನದ ವಿಶೇಷತೆಯನ್ನ ತಿಳಿಯುವಂತ ಸಮಯ. ಗುರುಜಿ, ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ವಿಶೇಷತೆಯನ್ನ ತಿಳಿಸ್ಕೊಡ್ತೀರಾ ಅಂತ? ಖಂಡಿತಮ್ಮ. ಓಂ ಕಲ್ಯಾಣಾದ್ಭುತಗಾತ್ರಾತ್ಕಾಂಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಶ್ರೀ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಶ್ರೀನಿವಾಸನ ಪ್ರಾರ್ಥನೆ ಮಾಡ್ತಾ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ, ವಾಸ್ತುವಲ್ಲಿ ಸಂಬಂಧಪಟ್ಟಂತಹ ವಾಸ್ತುಗೃಹದಲ್ಲಿ ಸುಖ, ಶಾಂತಿ, ನೆಮ್ಮದಿ ಬೇಕಾದರೆ, ಜೊತೆಗೆ ಸ್ಥಿರ ಮಹಾಲಕ್ಷ್ಮಿ ಮನೆಯಲ್ಲಿ ನಿಲ್ಲಬೇಕಾದ್ರೆ ನಾವೇನು ಮಾಡಬೇಕು, ನಮ್ಮ ಪರಿಸರದಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳೇನು, ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ವಿಧಿವಿಧಾನವೇನು, ಈ ವಿಚಾರವನ್ನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ತೀನಿ ಅಂತ ನಾನು ತಿಳಿಸಿದ್ದೆ. ಆದರೆ ಇವತ್ತು ತಿಳಿಸ್ತಾ ಇದ್ದೇನೆ. ನಿನ್ನೆ ಅಂತೂ ಸಮಯದ ಅಭಾವ ಆಯಿತು, ಆದರೆ ಇವತ್ತು ಹಾಗಲ್ಲ. ಆದಷ್ಟು ಪ್ರಥಮದಲ್ಲೇ ತಿಳಿಸ್ಕೊಡ್ತೀನಿ. ಜೊತೆಗೆ ಇನ್ನಷ್ಟು ಹೊಸ ವಿಚಾರವನ್ನು ನಿಮ್ಮುಂದಿರ್ತಿದ್ದೇನೆ. ಜೊತೆಗೆ ಇವತ್ತು ಬುಧವಾರ, ಮಹಾವಿಷ್ಣುವಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ವಾರ. ಅದರಿಂದ ಶ್ರೀನಿವಾಸನ ಕಲ್ಯಾಣೋತ್ಸವದ ದೃಶ್ಯಗಳನ್ನು ಸಹಿತ ಇವತ್ತು ನೋಡೋಣ. ಆದರೆ ಒಂದು ವಿಶೇಷ, ಇವತ್ತು ಬುಧವಾರ ಆದ್ದರಿಂದ ವಿಷ್ಣು ಆರಾಧನೆ ಬಹಳ ವಿಶೇಷವಾಗಿರುತ್ತೆ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ 12 ರಾಶಿಗಳ ಫಲಾಫಲಗಳನ್ನು ತಿಳ್ಕೊಂಡು, ಜೊತೆಗೆ ಇವತ್ತು ವಾಸ್ತುಗೃಹದಲ್ಲಿರ್ತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗಬೇಕಾದ್ರೆ ನಾವೆಲ್ಲ ಏನು ಮಾಡಬೇಕು, ಯಾವ ಪ್ರಕಾರವಾದಂತಹ ಅನುಷ್ಠಾನ ಮಾಡೋದ್ರಿಂದ, ಅಥವಾ ನಮ್ಮ ಸುತ್ತಮುತ್ತ ಇರತಕ್ಕಂತಹ ನಮ್ಮ ಈ ದಾರಿದ್ರ್ಯತನವನ್ನು ದೂರ ಮಾಡ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕು, ಇರ್ತಕ್ಕಂತಹ ದಾರಿದ್ರ್ಯತನವನ್ನು ದೂರ ಮಾಡ್ಕೊಳ್ಬೇಕಾದ್ರೆ ನಮ್ಮ ಪರಿಸರವನ್ನು ನಾವು ಶುದ್ಧಿಪಡಿಸ್ಕೊಳ್ಬೇಕು. ಆದರೆ ಪರಿಸರದಲ್ಲಿರ್ತಕ್ಕಂತಹ ನ್ಯೂನತೆ ಏನು, ಆ ವಿಚಾರವನ್ನು ಇವತ್ತು ಬಹಳ ಸ್ಪಷ್ಟೀಕರಿಸಿ ತಿಳಿಸ್ಕೊಡ್ತಾ ಇದ್ದೇನೆ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ನೋಡೋಣ. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇದನ್ನು ತಿಳಿದು ನಂತರ ದರ್ಪಣಾಂಜನ, ರಾಶಿಫಲ ಮತ್ತು ವಾಸ್ತುಗೃಹದ ಸ್ಥಿರ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸಬೇಕಾದ್ರೆ ನಾವು ಮಾಡಬೇಕಾಗಿರ್ತಕ್ಕಂತಹ ಕೈಂಕರ್ಯಗಳೇನು, ಆ ವಿಚಾರವನ್ನು ತಿಳ್ಕೊಳ್ಳೋಣ. ಮೊದಲು ಪಂಚಾಂಗ ಶ್ರವಣವನ್ನು ನೋಡೋಣ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನ ಮಾಣಿಕ್ಯಮೌಲಿಸ್ಕೃತ. ಓಂ ಶ್ರೀಂ ಶಂಕರೀನ್ ನಮಃ, ಶಾಂಭವೀನ್ ನಮಃ, ಶಂಕರಾರ್ಧಾಂಗ ಮಹಾರೂಪಾಯೈ ನಮಃ, ಶ್ರೀಮತೇ ನಮಃ, ಲಲಿತಾಂಬಾಲಾ ತ್ರಿಪುರಸುಂದರೀ ನಮಃ, ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾಯೈ ನಮಃ. ಮಹಾಲಕ್ಷ್ಮಿ ಶ್ರೀ ಮನ್ಮಥನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ 1/4/2015. 1/4/2015 ನನ್ನೆಷ್ಟೇ ತಿಳಿಸಿದ್ದೆ. ಈಗಾಗಲೇ ಬೆಳಗಿನ ಸೂರ್ಯೋದಯದಿಂದ ಇಲ್ಲಿವರೆಗೂ ಯಾರು ಎಷ್ಟು ಜನ ಏಪ್ರಿಲ್ ಫುಲ್ ಆಗಿದ್ದೀರೋ, ನಿಮ್ಮ ಮನೆ ಮಕ್ಕಳಾಗಲಿ, ಫ್ರೆಂಡ್ಸ್ ಆಗಲಿ, ಫ್ರೆಂಡ್ ಮತ್ತು ನಿಮ್ಮ ಬಂಧುವರ್ಗ ಆಗಲಿ, ಬೆಳಿಗ್ಗೆನೇ ಕರೆ ಮಾಡಿ ಒಂದು ಶಾಕ್ ಕೊಡ್ತಕ್ಕಂಥದ್ದು, ಹೇಳ್ತಕ್ಕಂಥ ವಿಚಾರಗಳನ್ನು ಭಾಳಷ್ಟು ಖಾರವಾಗಿ ಹೇಳ್ತಕ್ಕಂಥದ್ದು, ಅದಾದ ನಂತರ ಫೂಲ್ ಅಂತಕ್ಕಂಥದ್ದು. ಈ ಏಪ್ರಿಲ್ ಫೂಲ್ ಅಂದರೆ ಸಾಮಾನ್ಯಕ್ಕೆ ಏಪ್ರಿಲ್ ಮಾಸದ ಮೊದಲನೇ ದಿನ. ಇವತ್ತು ಸಾಕಷ್ಟು ಜನ ಫೂಲ್ ಮಾಡ್ತಿರ್ತಾರೆ. ಇನ್ನೂ ಸಂಜೆವರೆಗೂ ಸಮಯ ಇದೆ. ಅದಕ್ಕೆ ನಿನ್ನೆ ಸಂಚಿಕೆಯಲ್ಲೇ ತಿಳಿಸಿದ್ದೆ ನಾನು, ಆದಷ್ಟು ಇವತ್ತು ಎಚ್ಚರಿಕೆ ಆಗಿರಿ. ನಿಮ್ಮ ಜ್ಞಾನವನ್ನು ನಿಮ್ಮ ಕೈಲಿಟ್ಕೊಳ್ಳಿ. ಎಲ್ಲೋ ಮೈ ಮರೆತಿದ್ದಾಗ ಇನ್ನೊಬ್ಬರು ಬಂದು ನಿಮ್ಮನ್ನು ಫೋನ್ ಮಾಡಿಬಿಡ್ತಾರೆ, ಭಾಳ ಹುಷಾರಾಗಿರಿ ಅಂತ. ಇರಲಿ. ಇನ್ನು 1/4/2015 ಬುಧವಾರ, ದ್ವಾದಶಿ, ಮಖಾ ನಕ್ಷತ್ರ, ಜೊತೆಗೆ ಇವತ್ತಿನ ದಿವಸ ಪ್ರದೋಷ ಇರತಕ್ಕಂಥದ್ದು. ಪ್ರದೋಷ ಅಂದಾಗ ಇವತ್ತು ಶಿವನ ಆರಾಧನೆಗೂ ಬಹಳ ವಿಶೇಷವಾದಂಥ ದಿನ. ಶಿವನ ಆರಾಧನೆಯನ್ನು ಪ್ರದೋಷದ ದಿನ ಮಾಡೋದ್ರಿಂದ, ಅಥವಾ ಶನೇಶ್ವರನ ಅನುಗ್ರಹಕ್ಕೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಭಗವಂತನ ಪ್ರಾರ್ಥನೆ ಮಾಡಿ ಬರೋದ್ರಿಂದ ನಮ್ಮ ಇಷ್ಟಾರ್ಥಗಳು ಖಂಡಿತ ಕಾರ್ಯಸಿದ್ಧಿಯಾಗತ್ತೆ. ಹಾಗೆ ಯಾವುದೇ ಪೂಜಾ ಕೈಂಕರ್ಯಗಳನ್ನು ಮಾಡಿದಾಗಲೂ ಅದರ ಫಲಾಫಲಗಳನ್ನು ನಾವು ಕೊಡುವಂತಹ ರೀತಿ, ಅಂದರೆ ಭಗವಂತನ ನಾವು ಕೇಳುವಂಥ ರೀತಿ ಸಮಂಜಸವಾಗಿರಬೇಕು.
ಅಪೇಕ್ಷೆಯನ್ನು ಹೇಗೆ ಪಡಬೇಕು, ಭಗವಂತನ ನಾವೇನು ಕೇಳಬೇಕು? ಭಗವಂತನ ಕೇಳಿ ನಾವು ತೆಗೆದುಕೊಳ್ತಕ್ಕಂಥದ್ದಲ್ಲ. ಸೃಷ್ಟಿ, ಸ್ಥಿತಿ, ಲಯ ಇವೆಲ್ಲವೂ ಸಹಿತ ಅವನ ಅಧೀನ. ನಾವು ಮಾಡ್ತಕ್ಕಂತಹ ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ನಾವು ಮಾಡಿ, ಭಗವಂತ ನಾನು ಮಾಡಬೇಕಾದ್ದನ್ನು ನಾನು ಮಾಡಿದ್ದೇನೆ, ಇನ್ನು ಕೊಡೋದು ಬಿಡೋದು ನಿನ್ನ ಜವಾಬ್ದಾರಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದನ್ನೇ ಹೇಳಿದ್ದಾನೆ. ನೀನು ಮಾಡ್ತಕ್ಕಂತಹ ಕೈಂಕರ್ಯಗಳನ್ನು, ಮಾಡ್ತಕ್ಕಂತಹ ಕೆಲಸಗಳನ್ನು ಅಥವಾ ನಿಮ್ಮ ಅನುಷ್ಠಾನಗಳು ಏನಿದೆಯೋ ಅದನ್ನು ಕ್ರಮಬದ್ಧವಾಗಿ ನೀವು ಮಾಡಿ, ನಿನಗೆ ಕೊಡಬೇಕಾದಂತಹದ್ದೇನಿದೆಯೋ ಅದನ್ನು ನಾನು ಯೋಚಿಸ್ತೀನಿ ಅಂತ ಹೇಳಿದ್ದಾನೆ. ಅದೇ ಪ್ರಕಾರ ಭಗವದ್ಗೀತೆಯ ಶ್ರೀಕೃಷ್ಣ ಪರಮಾತ್ಮನ ಅನುಷ್ಠಾನಗಳನ್ನು ನಾವು ಇವತ್ತಿನ ದಿವಸ ಬುಧವಾರ ಆದ್ದರಿಂದ ಮಹಾವಿಷ್ಣುವನ್ನ ಆರಾಧನೆ ಮಾಡ್ತಾ ಕಲ್ಯಾಣೋತ್ಸವವನ್ನು ನೋಡೋದು ಒಂದು ಮಹಾಭಾಗ್ಯವೇ ಸರಿ. ಜೊತೆಗೆ ಇವತ್ತಿನ ದಿವಸ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಇರತಕ್ಕಂತಹ ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ನಾನು ತಿಳಿಸ್ತಾ ಇರತಕ್ಕಂತಹ ಅನುಷ್ಠಾನಗಳ ಬಗ್ಗೆನೂ ಒಮ್ಮೆ ನಿಮ್ಮ ಕಿವಿ ಈ ಕಡೆ ಇರಲಿ. ನಿಮ್ಮ ಕೆಲಸಗಾರಿಗಳೇನೇ ಇದ್ದರೂ ಇರ್ತಕ್ಕಂತಹ ತಪ್ಪು ಒಪ್ಪುಗಳು ನಮ್ಮ ಪರಿಸರದಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರ ಇರತಕ್ಕಂತಹದ್ದು ಅಥವಾ ನಮ್ಮ ಕಣ್ಣೆದುರುಗನೇ ಕಾಣಿಸ್ತಾ ಇದ್ರೂ ಸಹಿತ ಅದನ್ನು ಸರಿಸಿ ಪಕ್ಕದಲ್ಲಿಟ್ಟು ನಾವು ನಡೆಯೋದಿಲ್ಲ. ದಾರಿದ್ರ್ಯತನಕ್ಕೆ ಕಾರಣ ಯಾವುದು ಅಂತ ನಮಗೆ ತಿಳಿದು ಬಂದಿದ್ರು ಅದನ್ನು ನಾವು ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಮೈ ಮರೆತು ಆಯಾಸಕ್ಕೋ ಸುಸ್ತುಗೋ ಅಥವಾ ನಾಳೆ ಮಾಡ್ಕೊಂಡ್ರಾಯ್ತು ಅಥವಾ ಅಲ್ಲೇ ಇರಲಿ ಮತ್ತೊಂದು ಸತಿ ನೋಡೋಣ, ಈ ಪ್ರಕಾರವಾದಂತಹ ಬೇಜವಾಬ್ದಾರಿತನ ನಾವು ನೋಡ್ತಿರ್ತೀವಿ. ವಾಸ್ತುಗೃಹದಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಆದರೆ ಖಂಡಿತ ನಾವಿರ್ತಕ್ಕಂಥ ವಾಸ್ತುವಲ್ಲೇ ನೆಮ್ಮದಿ ಸಿಗುತ್ತೆ. ಮನುಷ್ಯ ಎಲ್ಲಿ ನೆಮ್ಮದಿ ಸಿಗದಿದ್ರೂ ತನ್ನ ವಾಸ್ತುಗೃಹದಲ್ಲಿ ತಾನು ವಾಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಅಲ್ಲಿ ನೆಮ್ಮದಿ ಬೇಕು. ಎಷ್ಟೋ ಜನ ಬೆಳಗ್ಗೆ ಎದ್ದು ಆಚೆ ಬಂದರೆ ಪುನಃ ಸಂಜೆ ಮನೆಗೆ ಹೋಗ್ಬೇಕಾದ್ರೆ ಆಲೋಚನೆ ಮಾಡ್ತಾರೆ. ಇನ್ನು ಸ್ವಲ್ಪ ಜನ ಕೆಲಸ ಯಾವಾಗ ಮುಗಿಯುತ್ತೋ, ಯಾವಾಗ ಮನೆಗೆ ಹೋಗಿ ಸೇರಿಕೊಳ್ತೀವೋ, ಮನೆಗೆ ಹೋಗಿ ಮನೆ ಪರಿಸರದಲ್ಲಿ ಎಲ್ಲರ ಜೊತೆ ಸೇರಿ ಸುಖ ಸಂತೋಷ ನೆಮ್ಮದಿಯಾಗಿ ನಗನಗ್ತಾ ಇದ್ರೆ ಅದಕ್ಕಿನ್ನ ಮಹಾಭಾಗ್ಯ ಮತ್ತೊಂದಿಲ್ಲ, ಈ ಪ್ರಕಾರವಾಗೂ ಆಲೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಆ ನೆಮ್ಮದಿತನ ಬೇಕಾದರೆ, ಆ ಸುಖ ಸಂತೋಷ ನಿಮಗೆ ಬೇಕಾದರೆ ನೀವು ಮಾಡಬೇಕಾದ್ದೇನು? ಅನುಷ್ಠಾನಗಳನ್ನು, ಜೊತೆಗೆ ನಿಮ್ಮ ಮನೆ ಪರಿಸರದಲ್ಲಿರ್ತಕ್ಕಂತಹ ತೊಂದರೆಗಳನ್ನು ದೂರ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಅನುಷ್ಠಾನವನ್ನೇ ಮಾಡಬೇಕು. ಜೊತೆಗೆ ದರ್ಪಣಾಂಜನ ದರ್ಶನ, ಅದಾದ ನಂತರ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲು ದರ್ಪಣಾಂಜನ ದರ್ಶನವನ್ನು ಮಾಡೋಣ. ಓಂ ಇದಂ ವಿಷ್ಣುರುಚಕ್ರಮೇ ತ್ರೇಧಾ ನಿಧೇ ಪರಂ ಸಮೂಢವಸ್ಯ ಮಾಗುಂ ಸುರೇಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪತೆ ನವೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಸಿದ್ಧಿವಿನಾಯಕಾಯ ನಮಃ. ಓಂ ಶ್ರೇಷ್ಠವಿನಾಯಕಾಯ ನಮಃ. ಓಂ ಉದ್ದಂಡವಿನಾಯಕಾಯ ನಮಃ. ಓಂ ಶ್ರೀಂ ಅಭಯ ಮಹಾಗಣಪತಿ ನಮಃ. ರಾಶಿಫಲಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಗುರುಜಿ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ ಧಾರ್ಮಿಕ ಕಾರ್ಯಕ್ರಮವೊಂದಕ್ಕೆ. ಕಾರ್ಯಕ್ರಮ ನಡೆಯುವಂತಹ ಸ್ಥಳ ಸುಕ್ಷೇತ್ರ ಹರಣಗಿರಿ, ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನಲ್ಲಿರುವಂತಹ ಸುಕ್ಷೇತ್ರವಾದಂತಹ ಹರಣಗಿರಿಗೆ ಗುರುಜಿ ಭೇಟಿ ಕೊಡ್ತಾ ಇದ್ದಾರೆ. 10:30 ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅಲ್ಲಿ ಶ್ರೀ ಗ್ರಾಮ ದೇವತಾ ಜಾತ್ರಾ ಮಹೋತ್ಸವ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗ್ತಾ ಇದೆ. ಗುರುಜಿ ಅವರಿಂದ ಆಶೀರ್ವಚನ ಕಾರ್ಯಕ್ರಮ ಇರುತ್ತೆ, ಹಾಗೆ ದೇವಿಗೆ ಉಡಿ ತುಂಬುವಂತ ಕಾರ್ಯಕ್ರಮ ಕೂಡ ಇರುತ್ತೆ. ವೀಕ್ಷಕರೇ, ಇವೆಲ್ಲದರ ನಂತರ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯುತ್ತೆ. ನವವಧುವರರಿಗೆ ಗುರುಜಿ ಆಶೀರ್ವಾದವನ್ನ ಮಾಡ್ತಾರೆ ಅಂತ ಹೇಳ್ತಾ, ಹಾಗೆ ತಾವೆಲ್ಲರೂ ಕೂಡ ಅಂದ್ರೆ ಆ ಸುತ್ತಮುತ್ತಲಿನ ಭಾಗದ ಗ್ರಾಮಸ್ಥರು, ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗ್ತೀರಲ್ವಾ ಅಂತ ಹೇಳ್ತಾ ಗುರುಜಿ ರಾಶಿ ಫಲವನ್ನ ಪ್ರಾರಂಭ ಮಾಡೋಣ. ಖಂಡಿತಮ್ಮ. ಇವತ್ತು ಈ ಕಾರ್ಯಕ್ರಮ ಮುಗಿದ ನಂತರ ರಾಣಿಬೆನ್ನೂರಿಗೆ ಹರಣಗಿರಿ ಅಂತಕ್ಕಂತಹ ವಿಶೇಷವಾದಂತಹ ಹೆಸರಲ್ಲಿ ಬಹಳ ವಿಶೇಷತೆ ಇದೆ. ಹರಣಗಿರಿಯಲ್ಲಿ ನಡೀತಕ್ಕಂಥ ತಾಯಿ ವಿಶೇಷವಾದಂತಹ ಗ್ರಾಮ ದೇವತಾ ಜಾತ್ರಾ ಮಹೋತ್ಸವಕ್ಕೆ ನನ್ನ ಕಾರ್ಯಕ್ರಮ ಮುಗಿದ ತಕ್ಷಣ ಅಲ್ಲಿರ್ತೇವೆ. 10 ಪ್ರಾರಂಭವಾಗ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಯಾಕೆಂದರೆ ನಾನು ಬರುವಂತಹ ಕಾರ್ಯಕ್ರಮ ಆ ತಾಯಿಯ ದರ್ಶನಕ್ಕಾಗಿ ನಾನು ಬರ್ತಿದ್ದೇನೆ, ತಾವು ಎಲ್ಲರೂ ಬನ್ನಿ. ವಿಶೇಷವಾದಂತಹ ರೀತಿ ಅನುಷ್ಠಾನವಾದ ನಂತರ ಸಾಮೂಹಿಕ ವಿವಾಹ ಇದೆ. ವಧುವರರಿಗೆ ಆಶೀರ್ವದಿಸಿ ಮಹರ್ಷಿ ಸಾಂತ್ವನ ಎಂಬತಕ್ಕಂಥದ್ದನ್ನು ಸಹಿತ ಈ ಭಾಗದಲ್ಲಿ ಅಂದರೆ ಹರಣಗಿರಿಯಲ್ಲಿ ನಡೀತಕ್ಕಂಥ ಮಹರ್ಷಿ ಸಾಂತ್ವನವೂ ಇದೆ. ಭಾಗವಹಿಸ್ಬೋದು, ನೇರವಾಗಿ ನೀವು ಮಾತಾಡಬಹುದು. ಇನ್ನು ರಾಶಿಫಲಗಳತ್ತ ಗಮನ ಹರಿಸೋಣ. ದರ್ಪಣಾಂಜನ ದರ್ಶನ ಆಯಿತು. ರಾಶಿಫಲ ಗಮನ ಹರಿಸಬೇಕಾದ್ರೆ ಅದಕ್ಕೂ ಮುನ್ನ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಬೇಕು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ ನಂತರ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು
ರಾಶಿಫಲದಲ್ಲಿ ಇವತ್ತಿನ ದಿವಸ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಯಶಸ್ಸಿಲ್ಲ. ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಆಸಕ್ತಿ ಕಡಿಮೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಮನೆ ವಾತಾವರಣದಿಂದ ಮೊದಲುಕೊಂಡು ಹೊರಗಡೆ ತನಕ ಎಲ್ಲ ಕಡೆಯಿಂದಲೂ ಅಷ್ಟೊಂದು ನೆಮ್ಮದಿಯಾದಂತಹ ಕಾಲ ಇವತ್ತಲ್ಲ. ಪ್ರಾರಂಭದಲ್ಲೇ ಸಣ್ಣ ಪುಟ್ಟ ಕಿರಿಕಿರಿ ನೋಡ್ತೀರಿ, ಮನಸ್ಸಿಗೆ ಅಸಮಾಧಾನ ತಂದುಕೊಳ್ತೀರಿ, ಮನೇಲಿರ್ತಕ್ಕಂಥವರಿಂದಲೇ ಏನಾದರೂ ಸಣ್ಣ ಪುಟ್ಟ ಮಾತು ತಗೊಳ್ತೀರಿ. ಆ ಮಾತಿನಿಂದ ಮನಸ್ಸಿಗೆ ಬೇಸರ ಉಂಡು ಸರಿಯಾದ ಸಮಯಕ್ಕೆ ಆಫೀಸ್ಗಾಗಲಿ ಮತ್ತು ಕ್ಲಾಸ್ಗಾಗಲಿ ಮತ್ತು ಶಾಲೆಗೆ ಹೊರಡತಕ್ಕಂಥ ವಿದ್ಯಾರ್ಥಿಗಳಿಗಾಗಲಿ ಒಟ್ಟಾರೆ ಮೇಷರಾಶಿಯವರ ಮನಸ್ಥಿತಿ ಅಷ್ಟು ಸಮಂಜಸವಾದಲ್ಲ. ಆದರೆ ಮಧ್ಯಾಹ್ನ 3 ಗಂಟೆವರೆಗೂ ಇವತ್ತಿನ ಪರಿಸ್ಥಿತಿ ಹೀಗೆ ಇರುತ್ತೆ. 3 ಗಂಟೆ ಕಳೆದ ನಂತರ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಏನೇ ಆದರೂ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ಮನೆಯಿಂದ ಆಚೆ ಹೊರಡೋಕ್ಕೂ ಮುನ್ನ ಸೂರ್ಯ ನಮಸ್ಕಾರ ಮಾಡಿ ಮಹಾವಿಷ್ಣು ಪ್ರಾರ್ಥನೆ ಮಾಡೋದ್ರಿಂದ ಮೇಷರಾಶಿಯಲ್ಲಿರ್ತಕ್ಕಂಥವರ ದೋಷ ಸ್ವಲ್ಪ ಮಟ್ಟಿಗೆ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೇನೋ ಸಾಕಷ್ಟು ಅನುಕೂಲಗಳಿದೆ. ನೀವು ಮಾಡ್ತಕ್ಕಂತಹ ಕೆಲಸ, ಯಾವ ಕೆಲಸವನ್ನು ನೀವು ಸಂಕಲ್ಪ ಮಾಡಿರ್ತೀರೋ, ಯಾವ ಕೆಲಸವನ್ನು ಮಾಡಿ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಅದು ಶೀಘ್ರವಾಗಿ ಕೈ ಸಿದ್ಧಿ ಆಗುವಂತಹ ರೀತಿಯಲ್ಲಿದೆ. ಜೊತೆಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿನ ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ನೀವು ಮಾಡ್ತಾ ಇರ್ತಕ್ಕಂತಹ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಗತಿನೂ ಕಾಣ್ತೀರಿ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ದೇವಿ ಆರಾಧನೆ ಮಾಡಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾದೇವಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಯಾವುದಾದ್ರೂ ದೇವಿ ಆಲಯದಲ್ಲಿ ಅಭಿಷೇಕವಾದ ನಂತರ ಅಭಿಷೇಕದ ಜಲ ಆ ತೀರ್ಥವನ್ನು ತೆಗೆದುಕೊಳ್ತಕ್ಕಂಥದ್ದು, ಜೊತೆಗೆ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ನಿಮ್ಮ ಕೈಯಿಂದ ಏನಾದರೂ ಹಂಚೋದ್ರಿಂದ ಇವತ್ತು ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ಇವತ್ತು ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತು ಕೆಲಸ ಕಾರ್ಯಗಳಲ್ಲಿ ಮಂದಗತಿಯಲ್ಲಿ ಸಾಗಿದ್ರೂ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಕೆಲಸ ಇನ್ನೇನು ಪ್ರಾರಂಭ ಆಗಿ ಅದು ಸಿದ್ಧಿಯಾಗಬೇಕು, ಆ ಸಮಯದಲ್ಲಿ ಭಾಳಷ್ಟು ನೆಗ್ಲೆಕ್ಟ್ ಮಾಡ್ತೀರಿ ಅಥವಾ ಒಂದು ಬೇಜವಾಬ್ದಾರಿತನದಿಂದ ಅದನ್ನು ಕೈ ಬಿಡ್ತೀರಿ. ಒಟ್ಟಾರೆ ನೀವು ಮಾಡ್ತಕ್ಕಂತಹ ಕೆಲಸಗಳಿಂದ ಪ್ರಗತಿ ಕಂಡು ಸುಖ, ಸಂತೋಷ, ನೆಮ್ಮದಿ ಕಾಣ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ದಿನ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರಯಾಣ ಹೊರಡುವಂಥ ಕಾಲ ಭಾಳ ಜೋಪಾನ. ಮಾರ್ಗ ಮಧ್ಯದಲ್ಲಿ ಸಣ್ಣ ಪುಟ್ಟ ಎಡವಟ್ಟು ಮಾಡ್ಕೊಳ್ತೀರಿ ಅಥವಾ ಏನಾದ್ರು ಸಣ್ಣ ಪುಟ್ಟ ಕಾಲಿಗೋ ಕೈಗೋ ಪೆಟ್ಟು ಮಾಡ್ಕೊಳ್ಳುವಂಥ ದಿನವೂ ಇದೆ. ಅದರಿಂದ ಸ್ವಲ್ಪ ಪ್ರಯಾಣದ ವೇಳೆ ಸ್ವಲ್ಪ ಎಚ್ಚರ ಬಿಟ್ಟರೆ ಇನ್ನು ಮಿಕ್ಕಂತೆ ಇವತ್ತಿನ ಭವಿಷ್ಯತ್ತು ತುಂಬ ಚೆನ್ನಾಗಿದೆ. ಹಾಗೆ ಕೆಲವರಿಗೆ ಮಾತ್ರ ನಿಮ್ಮ ಅಂಗೈಯಲ್ಲಿ ಬಾಧೆ ಆಗುವಂಥದ್ದು, ಅಂಗೈ ನೋವೇ ಆಗುವಂಥದ್ದು, ಸ್ವಲ್ಪ ಅಲರ್ಜಿ ಸಮಸ್ಯೆಗಳಾಗುವಂಥದ್ದು, ಅಲರ್ಜಿ ಸಮಸ್ಯೆ ಸಹಿತ ಇವತ್ತು ಮಿಥುನ ರಾಶಿಯವರು ಪ್ರಾರಂಭ ಆಗುವಂಥ ದಿನ. ಅದರಿಂದ ನೀವು ಬೆಳಗ್ಗೆ ಸ್ನಾನಕ್ಕೆ ಮುನ್ನ, ಸ್ನಾನ ಆಗಿದ್ದರೆ 1-2 ಕಾಳು ಉಪ್ಪನ್ನು ಅಂಗೈಯಲ್ಲಿ ಹಾಕ್ಕೊಂಡು ಒಂಚೂರು ನೀರು ಹಾಕಿ ಉಪ್ಪು ನೀರಿಂದ ಕೈ ತೊಳ್ಕೊಳ್ಳಿ. ಅಥವಾ ಸ್ನಾನ ಮಾಡಬೇಕಾದ್ರೆ 1-2 ಉಪ್ಪಿನ ಕಾಳನ್ನು ಬಕೆಟಲ್ಲಿ ಹಾಕಿ ಆ ನೀರಿಂದಲೇ ಸ್ನಾನ ಮಾಡ್ತಕ್ಕಂಥದ್ದು ಮಾಡಿ. ಒಟ್ಟಾರೆ ಉಪ್ಪನ್ನು ಅಂಗೈಯಲ್ಲಿ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಕೈ ತೊಳ್ಕೊಳ್ಳೋದ್ರಿಂದ ಇಂತಹ ಅಲರ್ಜಿ ಸಮಸ್ಯೆಗಳು ಸ್ವಲ್ಪ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿರೋರ ಮನಸ್ಸು ಭಾಳ ಚಂಚಲತೆ ಇದೆ. ಯಾವ ಕೆಲಸ ಮಾಡೋದಕ್ಕೋದ್ರೂ ಕೆಲಸದಲ್ಲಿ ಎಡವಟ್ಟಾಗ್ತಾ ಇದೆಯೇನೋ, ಅಥವಾ ನಾನು ಹೊರಡುವಂಥ ಸ್ಥಳದಲ್ಲಿ ಯಾರಾದರೂ ಶತ್ರುಗಳಿದ್ದಾರೇನೋ, ಒಟ್ಟಾರೆ ಭಯಭೀತರಾಗ್ತಕ್ಕಂಥದ್ದು, ಮನಸ್ಸು ನೆಮ್ಮದಿ ಇಲ್ದಿರತಕ್ಕಂಥದ್ದು, ಅಧಿಕವಾದಂತಹ ರೀತಿ ಚಂಚಲತೆ ಉಂಟಾಗಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಸಮಂಜಸವಾಗಿ ಅರ್ಥಗರ್ಭಿತವಾದಂತಹ ಬದುಕನ್ನು ನೋಡ್ಲಿಕ್ಕೆ ಆಗದಂತಹ ದಿನ. ಅದಕ್ಕಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಚಂದ್ರಶೇಖರನ ಪ್ರಾರ್ಥನೆ ಮಾಡಿ ಶಿವಾಲಯಕ್ಕೆ ತಪ್ಪದಿರ ಹೋಗಿ ಬನ್ನಿ. ಅಥವಾ ಎಲ್ಲಾದರೂ ನಂದಿ ದೇವಸ್ಥಾನವೋ, ಬಸವಣ್ಣನ ದೇವಸ್ಥಾನನೋ, ಅಥವಾ ಬಸವಗಳು ಓಡಾಡ್ತಕ್ಕಂಥದ್ದು ಅಂದರೆ ಎತ್ತು ಓಡಾಡ್ತಕ್ಕಂತಹ ರೀತಿ ಇದ್ದರೆ ಆ ಎತ್ತಿಗೆ ಏನಾದ್ರು ಒಂದಿಷ್ಟು ತಿನ್ನಲಿಕ್ಕೆ ಆಹಾರ ಕೊಡೋದ್ರಿಂದ ಬಂದು ಒದಗತಕ್ಕಂಥ ಸಮಸ್ಯೆಗಳು, ಕಷ್ಟಗಳಿಂದ ಮುಕ್ತರಾಗಬಹುದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ, 12ರಿಂದ 4 ತನಕ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಇನ್ನೊಬ್ಬರ ಮಾರ್ಗದರ್ಶನ ತೆಗೆದುಕೊಳ್ಳಿ. ಯಾವುದೇ ಕೆಲಸ ಪ್ರಾರಂಭವಾಗಲಿ, ಕೆಲಸಕ್ಕೆ ಹೊರಡಬೇಕಾದ್ರೂ ಇನ್ನೊಬ್ಬರಿಗೆ ವಿಷಯ ಮುಟ್ಟಿಸಿ ಅವರಿಂದ ಮಾತಾಡ್ಕೊಂಡು ಹೊರಡತಕ್ಕಂಥದ್ದು ಭಾಳ ಶ್ರೇಯಸ್ಕರ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸಾಕಷ್ಟು ಲಾಭವನ್ನೇ ನೋಡ್ತೀರಿ. ನೀವು ಮಾಡ್ತಾ ಇರತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಯಶಸ್ಸನ್ನು ಕಾಣತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದು, ಜೊತೆಗೆ ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸದಲ್ಲಾದರೂ ಒಂದು ಹೊಸತನವನ್ನು, ಹೊಸ ವ್ಯಕ್ತಿಗಳನ್ನು, ಅಥವಾ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಭಗವಂತನ ಆಶೀರ್ವಾದದೊಂದಿಗೆ ಆ ಕೆಲಸದಲ್ಲೂ ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಒಟ್ಟಾರೆ ಸಿಂಹರಾಶಿಯವರಿಗೆ ಇವತ್ತು ಅದೃಷ್ಟದ ದಿನ. ಆದರೆ ಸಿಂಹರಾಶಿಯವರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು
ನಿಮ್ಮ ಅಂಗೈಯಲ್ಲಿ 1 ಸ್ಪೂನ್ ಹಸಿ ಹಾಲು ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ಅದನ್ನು ದೃಷ್ಟಿ ತೆಗೆದು ಹಸಿರು ಗಿಡಗಳ ಮೇಲೆ ಹಾಕಿ. ಸಾಧ್ಯವಾದರೆ 1-2 ತುಳಸಿ ದಳದಿಂದ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳಿ. ತುಳಸಿ ತೀರ್ಥವನ್ನು ತೆಗೆದುಕೊಳ್ಳೋದ್ರಿಂದ ಸಿಂಹರಾಶಿಯವರಿಗೆ ಮತ್ತಷ್ಟು ಕಾರ್ಯಸಿದ್ಧಿ, ಒಳ್ಳೆಯ ಯಶಸ್ಸಾಗತ್ತೆ. ಜೊತೆಗೆ ಸೂರ್ಯನ ಸಂಪೂರ್ಣ ಅನುಗ್ರಹದೊಂದಿಗೆ ನಿಮ್ಮ ರಾಶಿಯವರಿಗೆ ಒಂದಿಷ್ಟು ಬೆಳಕು ಹಾಗೆ ಒಂದಿಷ್ಟು ಲಾಭವನ್ನು ನೋಡಬಹುದು. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯ ಪರಿಸ್ಥಿತಿ ಸಮಂಜಸವಾಗಿಲ್ಲ. ವ್ಯವಹಾರಗಳಲ್ಲಿ ಅಡ್ಡಿ ಆತಂಕ ಇದೆ. ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಕಾಣದಂಥ ರೀತಿಯಲ್ಲಿ ಆಗ್ತಾ ಇದೆ. ಮತ್ತೆ ಮನಸ್ಸಲ್ಲಿ ಚಂಚಲತೆ ಇದ್ದು ಯಾರೊಂದಿಗೆ ಮಾತಾಡಿದ್ರೂ ಸಣ್ಣ ಪುಟ್ಟ ಎರಡು ಮಾತಾಡೋಷ್ಟೊತ್ತಿಗೆ ವ್ಯಾಜ್ಯ ಪ್ರಾರಂಭ ಆಗುತ್ತೆ. ಅಂದರೆ ಬಹಳಷ್ಟು ಗತ್ತಲ್ಲೇ ಮಾತಾಡ್ತಾರೆ. ಇವತ್ತು ನಿಮ್ಮೊಂದಿಗೆ ಸಿಗ್ತಕ್ಕಂಥವ್ರು, ನಿಮ್ಮ ಪರಿಸರದಲ್ಲಿ ಸಿಗ್ತಕ್ಕಂಥವ್ರು, ನಿಮ್ಮ ಜೊತೆ ಯಾರೊಬ್ಬರು ಮಾತಾಡಿದ್ರು ಸಹಿತ ಅವರ ಮಾತು ನಿಮಗೆ ಬಹಳ ಕರ್ಕಶವಾಗಿ ಕೇಳಿಸೋದ್ರಿಂದ ಈ ಒಂದು ವಿಷಯ ಅಂದರೆ ಇನ್ನೊಬ್ಬರ ಮಾತು ನೀವೆಷ್ಟೇ ಸೌಮ್ಯವಾಗಿ ನೀವಿದ್ದರೂ ಕೇಳುವಂತಹವರ ಮಾತು ಧ್ವನಿ ನಿಮಗೆ ಬಹಳಷ್ಟು ಹಿಂಸೆ ಕೊಡುವಂಥ ರೀತಿಯಲ್ಲಿರುತ್ತೆ. ಅದರಿಂದ ಇವತ್ತು ಬಹಳ ಜೋಪಾನ. ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದು ಯಶಸ್ಸನ್ನು ಕಾಣಬೇಕಾದ್ರೆ ಇವತ್ತು ದುರ್ಗಾ ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ. ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ಒಳ್ಳೆಯ ಫಲಗಳನ್ನು ತಗೊಳ್ಳಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ದಿನ ಭವಿಷ್ಯವನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತಾರೆ ಗುರುಜಿ. ಹಾಗೆ ಅದಕ್ಕೂ ಮೊದಲು ಗುರುಜಿ ಭೇಟಿ ಕೊಡುವಂತ ಧಾರ್ಮಿಕ ಕಾರ್ಯಕ್ರಮದ ವಿವರವನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಇದೇ ಶನಿವಾರ ಗುರುಜಿ ಭೇಟಿ ಕೊಡ್ತಾ ಇದ್ದಾರೆ ಕಲಬುರಗಿ ತಾಲೂಕಿನ ಚಿತ್ತಾಪುರದಲ್ಲಿರುವಂತ ನಾಗಾವಿ ಸುಕ್ಷೇತ್ರಕ್ಕೆ. ಅಲ್ಲಿ ನಡೀತಾ ಇದೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಗುರುಜಿಯವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಹಾಗೆ ಶ್ರೀ ಸಂಜೀವಿನಿ ಆಂಜನೇಯ ಸೇವಾ ಸಮಿತಿಯವರು ಈ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ. ಅವೆಲ್ಲದಕ್ಕೂ ಮೊದಲು ಗಾಣಿಗಾಪುರದ ಗುರು ದತ್ತಾತ್ರೇಯನ ದರ್ಶನವನ್ನ ಕೂಡ ಗುರುಜಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಆ ಭಾಗದ ಸುತ್ತಮುತ್ತ ಗ್ರಾಮದ ಜನ ಮತ್ತು ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗ್ತೀರಾ ಅಲ್ವಾ ಗುರುಜಿ? ಶ್ರೀನಿವಾಸರ ಕಲ್ಯಾಣೋತ್ಸವದ ಬಗ್ಗೆ ಆಗ್ಲೇ ತಿಳಿಸ್ಕೊಡ್ತಾ ಇದ್ರಿ ತಾವು. ಖಂಡಿತಮ್ಮ. ಇವತ್ತು ಬುಧವಾರ ಆದ್ದರಿಂದ ಬಹಳ ವಿಶೇಷವಾದಂತಹ ವಾರವೇ ಸರಿ. ಅದರಿಂದ ಇವತ್ತು ಶ್ರೀನಿವಾಸ ಕಲ್ಯಾಣವನ್ನು ದರ್ಶನ ಮಾಡೋಣ. ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಕಲ್ಯಾಣೋತ್ಸವದ ದರ್ಶನವೇ ಮಹಾಭಾಗ್ಯ. ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. वेंकटगिरिवास वेंकटगिरिवास श्री वेंकटेश वेंकटगिरिवास 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 श्री वेंकटेश समुदाय शिरोमणि राजित चरण सरोरुह श्री वेंकटेश सुर समुदाय शिरोमणि राजित चरण सरोरुह श्री वेंकटेश वेंकटगिरिवास 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 श्री वेंकटेश सनकादि मुनिवर्ग साधु संरक्षक वनधिसुत भूविधव वेंकटेश सनकादि मुनिवर्ग साधु संरक्षक वनधिसुत भूविधव वेंकटेश वेंकटगिरिवास 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 श्री वेंकटेश नित्य निजानंद निरुपमामित शक्ति वृत्ति प्रवर्तक
गिरिवास श्री वेंकटेश हर किरीट कुंडल कौस्तुभान्वित निरद निभगात श्री वेंकटेश हर किरीट कुंडल कौस्तुभान्वित निरद निभगात श्री वेंकटेश वेंकटगिरिवास 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 श्री वेंकटेश तिरुपति विख्यात तीर्थभूताधीश वरद विश्वाधार श्री वेंकटेश तिरुपति विख्यात तीर्थभूताधीश वरद विश्वाधार श्री वेंकटेश वेंकटगिरिवास 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 श्री वेंकटेश वेंकटगिरिवास 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 श्री वेंकटेश ಜಿ ಶ್ರೀನಿವಾಸರ ಕಲ್ಯಾಣೋತ್ಸವನ ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ವಿ ನಾವು. ಖಂಡಿತಮ್ಮ, ಶ್ರೀನಿವಾಸರ ಕಲ್ಯಾಣವನ್ನು ಕಣ್ತುಂಬಿಸ್ಕೊಂಡು ಇದರಲ್ಲಿ ಬರ್ತಕ್ಕಂತಹ ದೃಶ್ಯಗಳು, ಕಲ್ಯಾಣೋತ್ಸವ ಕಾಲದಲ್ಲಿ ನಡೀತಕ್ಕಂತಹ ಅನುಷ್ಠಾನ, ಜೊತೆಗೆ ಸ್ವಾಮಿನ ದರ್ಶನ ಮಾಡ್ತಕ್ಕಂಥದ್ದು ನಿಜಕ್ಕೂ ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಕಲ್ಯಾಣೋತ್ಸವವನ್ನು ದರ್ಶನ ಮಾಡುವಂತಹ ಭಾಗ್ಯ ಇದೆಯಲ್ಲ, ಇದು ಬಹಳ ವಿಶೇಷ. ಅದರಲ್ಲೂ ಸ್ವಾಮಿಯ ದಾರಾ ಮುಹೂರ್ತದಲ್ಲಿ ಆ ಅಕ್ಷತಾರೋಹಣ ಆಗುವಂತಹ ಸನ್ನಿವೇಶ, ಇದೆಲ್ಲ ಕಣ್ತುಂಬಿಸ್ಕೊಳ್ಳೋದು ಮತ್ತಷ್ಟು ವಿಶೇಷ. ಬನ್ನಿ ಇನ್ನಷ್ಟು ದೃಶ್ಯಾವಳಿಗಳನ್ನು ಕಣ್ತುಂಬಿಸ್ಕೊಳ್ಳೋಣ. ವೆಂಕಟೇಶ ಎಂದರೆ ಸಂಕಟನಾಶ, ವೆಂಕಟೇಶ ಎಂದರೆ ಸಂಕಟನಾಶ. ನಿನ್ನ ನಾಮ ಸ್ಮರಣೆಯಲ್ಲಿ ನಾನಾ ವಿಶೇಷ, ನಿನ್ನ ನಾಮ ಸ್ಮರಣೆಯಲ್ಲಿ ನಾನಾ ವಿಶೇಷ. ವೆಂಕಟೇಶ ಎಂದರೆ ಸಂಕಟನಾಶ, ನಿನ್ನ ನಾಮ ಸ್ಮರಣೆಯಲ್ಲಿ ನಾನಾ ವಿಶೇಷ. ನೀನು ಧರಿಸಿ ಬಂದೆ ಭುವಿಗೆ ಎಷ್ಟೋ ವೇಷ, ನೀನು ಧರಿಸಿ ಬಂದೆ ಭುವಿಗೆ ಎಷ್ಟೋ ವೇಷ. ನಿನ್ನ ಸ್ತುತಿಯ ಮಾಡಲಾರ ಆದಿಶೇಷ. ವೆಂಕಟೇಶ ಎಂದರೆ ಸಂಕಟನಾಶ, ವೆಂಕಟೇಶ ಎಂದರೆ ಸಂಕಟನಾಶ. ಸಪ್ತಗಿರಿಯ ಮೇಲೆ ನಿನ್ನ ಆವಾಸ, ಸಪ್ತ ಋಷಿ ವಂದ್ಯನಿ ಶ್ರೀನಿವಾಸ. ಸಪ್ತಗಿರಿಯ ಮೇಲೆ ನಿನ್ನ ಆವಾಸ, ಸಪ್ತ ಋಷಿ ವಂದ್ಯನಿ ಶ್ರೀನಿವಾಸ. ಭಕ್ತಿ ಮಾರ್ಗದಲ್ಲಿ ನೀ ಸತ್ಯ ಪ್ರಕಾಶ, ಭಕ್ತಿ ಮಾರ್ಗದಲ್ಲಿ ನೀ ಸತ್ಯ ಪ್ರಕಾಶ. ನಿನ್ನ ಮೂರ್ತಿ ಬೆಳಗಲಿ ಚಿರಾಕಾಶ. ವೆಂಕಟೇಶ ಎಂದರೆ ಸಂಕಟನಾಶ, ವೆಂಕಟೇಶ ಎಂದರೆ ಸಂಕಟನಾಶ. ನಿನ್ನ ನಾಮ ಸ್ಮರಣೆಯಲ್ಲಿ ನಾನಾ ವಿಶೇಷ. ವೆಂಕಟೇಶ
ಎಂದರೆ ಸಂಕಟನಾಶ. ದೇವದೇವಿಗಾಗಿ ಬಂದೆ ನೀ ಭೂಲೋಕಕ್ಕೆ, ದೇವದೇವನೀ ತಂದೆ ಮೂಲೋಕಕ್ಕೆ. ದೇವದೇವಿಗಾಗಿ ಬಂದೆ ನೀ ಭೂಲೋಕಕ್ಕೆ, ದೇವದೇವನೀ ತಂದೆ ಮೂಲೋಕಕ್ಕೆ. ಸ್ವಾಮಿಯಾಗಿ ನೀಡಿದೆ ಧರ್ಮಕ್ಕೆ ರಕ್ಷೆ, ಸ್ವಾಮಿಯಾಗಿ ನೀಡಿದೆ ಧರ್ಮಕ್ಕೆ ರಕ್ಷೆ. ಪ್ರೇಮಿಯಾಗಿ ಬೇಡಿದೆ ಪ್ರೇಮ ಭಿಕ್ಷೆ. ವೆಂಕಟೇಶ ಎಂದರೆ ಸಂಕಟನಾಶ, ವೆಂಕಟೇಶ ಎಂದರೆ ಸಂಕಟನಾಶ. ನಿನ್ನ ನಾಮ ಸ್ಮರಣೆಯಲ್ಲಿ ನಾನಾ ವಿಶೇಷ, ನೀನು ಧರಿಸಿ ಬಂದೆ ಭುವಿಗೆ ಎಷ್ಟೋ ವೇಷ. ನಿನ್ನ ಸ್ತುತಿಯ ಮಾಡಲಾರ ಆದಿಶೇಷ. ವೆಂಕಟೇಶ ಎಂದರೆ ಸಂಕಟನಾಶ, ವೆಂಕಟೇಶ ಎಂದರೆ ಸಂಕಟನಾಶ. ಮದುವೆ ಮನೆಗಳಲ್ಲಿ ಭಾಷಿಂಗ ಇಲ್ಲ ಅಂದ್ರೆ ಏನೂ ನಡೆಯಲ್ಲ. ಆದರೆ ಎಷ್ಟೋ ಜನಕ್ಕೆ ಭಾಷಿಂಗದ ಅರ್ಥ ಗೊತ್ತಿಲ್ಲ. ಭಾಷಿಂಗ ಕಟ್ಟಿದ ಮೇಲೆ ಯಾಕಾದ್ರೂ ನಮಸ್ಕಾರ ಮಾಡಬಾರದು. ಭಾಷಿಂಗ ಕಟ್ಟಿದ ಮೇಲೆ ಅದರದೇ ಆದ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನೀಡಿರ್ತೇವೆ. ಅದಕ್ಕೋಸ್ಕರ ಜಗನ್ಮಗಳಾದಂತಹ ಲಕ್ಷ್ಮೀಂದ್ರೇಶ್ವರನಿಗೂ ಭಾಷಿಂಗ ಕಟ್ಟಿದ್ದೇವೆ. ಇವತ್ತು ಭಾಷಿಂಗದ ರಹಸ್ಯ ನಾನು ತಿಳಿಸ್ತಾ ಇದ್ದೇನೆ. ಮದುವೆ ಮಂಟಪದಲ್ಲಿ ಹೆಣ್ಣು ಗಂಡು ಭಾಷಿಂಗ ಕಟ್ಟಿದಾದ ನಂತರ ಯಾರ ಕಾಲೂ ನಮಸ್ಕಾರ ಮಾಡಬಾರದು. ಭಾಷಿಂಗ ವಿಸರ್ಜನೆ ಆದ್ಮೇಲೆ ನಮಸ್ಕಾರ ಮಾಡಬೇಕು. ಇದು ಪದ್ಧತಿ. ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನದಲ್ಲಿ ಈಗ ಪಾದಕಗಳು ಅಂದರೆ ಒಳನೆಯ ಪಾದವನ್ನು ತೊಳೆಯುವ ಒಂದು ಕ್ರಮ ಇದೆ. ಅದಕ್ಕೆ ಒಳಪೂಜೆ ಅಂತ ಹೇಳ್ತಾರೆ. ಸಮುದ್ರರಾಗನೇ ಹುಟ್ಟಾಗಿ ಒಂದು ಸ್ವಾಮಿ ಪಾದವನ್ನು ತೊಳೆದಿದ್ದಾರೆ. ಕಾರಣ ನನ್ನ ಮಗಳನ್ನ ನೀನು ಕೊಡ್ತೇನೆಯ, ನೀನು ಕಾಶಿ ಯಾತ್ರೆ ಹೊರಡುವಂಥ ಪದ್ಧತಿ ಇದೆ. ಕಾಶಿ ಯಾತ್ರೆ ನೀನು ಕೂಡ ನನ್ನ ಮಗಳನ್ನ ಕೊಡ್ತೇನೆ, ಮದುವೆ ಮಾಡಿಕೊಡ್ತೇನೆ ಏನಪ್ಪ ಅಂತ ಹೇಳಿ ಸ್ವಾಮಿ ಹೇಳ್ತಿದ್ದಾರೆ. ಗುರುಜಿ, ಶ್ರೀನಿವಾಸರ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗೋದ್ರಿಂದ ಅಥವಾ ಆ ದರ್ಶನವನ್ನ ನೋಡೋದ್ರಿಂದ ಏನು ಪ್ರಾಪ್ತಿಯಾಗುತ್ತೆ ಭಕ್ತರಿಗೆ ಅಂತ? ಶ್ರೀನಿವಾಸ ಕಲ್ಯಾಣವನ್ನ ನೋಡೋದೇ ಒಂದು ವೈಭೋಗ. ಆ ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾ ಗೋವಿಂದ ಗೋವಿಂದ ಆ ಗೋವಿಂದನ ನಾಮಸ್ಮರಣೆಯಲ್ಲೇ ಬಹಳಷ್ಟು ವಿಶೇಷತೆ ಇದೆ. ಜೊತೆಗೆ ಕಲ್ಯಾಣೋತ್ಸವದ ದೃಶ್ಯಗಳಿದೆಯಲ್ಲ, ಅದರಲ್ಲಿ ಪ್ರಮುಖವಾಗಿ ಸ್ವಾಮಿಯ ಕಲ್ಯಾಣೋತ್ಸವದ ಮಾಂಗಲ್ಯ ಧಾರಣೆ. ಆ ಮಾಂಗಲ್ಯ ಧಾರಣೆ ಶ್ರೀನಿವಾಸನ ಹಸ್ತದಿಂದ ತಾಯಿಗೆ ಮಾಂಗಲ್ಯ ಧಾರಣೆ ಆಗುವ ಕಾಲ, ಆಗ ಅಕ್ಷತಾರೋಹಣ ಆಗುವಂಥ ಕಾಲ. ಅದನ್ನು ಕಣ್ತುಂಬಿಸ್ಕೊಂಡು ಆ ಅಕ್ಷತೆ ಪ್ರಸಾದವನ್ನು ಪ್ರತಿಯೊಬ್ಬರು ಶಿರದ ಮೇಲೆ ಇಟ್ಕೊಳ್ಳೋದ್ರಿಂದ ತಮ್ಮ ತಮ್ಮ ಪ್ರಾರಬ್ಧ ಕರ್ಮಗಳು ದೂರ ಆಗುತ್ತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದೃಶ್ಯವನ್ನ ಈಗ ನೋಡೋಣ. ಮಧುಪರ್ಕ ಸ್ವಾಮಿ ಪಾದ ನೋಡೋದಾಯ್ತು. ಮಧುಪರ್ಕ ಅಂದ್ರೆ ಅರ್ಥ ಏನು ಗೊತ್ತಾ? ಯಾವುದೇ ಕಾರ್ಯಕ್ರಮ ಆದರೂ ಬರೀ ಹೊಟ್ಟೆಯಲ್ಲಿ ಮಾಡೋದಿಲ್ಲ. ದೇವರಿಗೆ ಮಾಡಬೇಕಾದ ಪೂಜೆಯಲ್ಲಿ, ನೀವು ಮಾಡಬೇಕಾದಂಥ ಸೇವೆಯಲ್ಲಿ. ದೇವರಿಗಾದ್ರೆ ಮಧುಪರ್ಕ, ನಿಮಗಾದ್ರೆ ಆತ್ಮನ್ಯ ಅಂತ ಹೇಳ್ತಾರೆ.
ಒಂದು ಕೆರೆ ತೀರ್ಥ ತೆಗೆದುಕೊಂಡು ಅದು ಆಗುವುದಿಲ್ಲ. ಆದರೆ ಆತ್ಮನ್ಯ ಅಂತ ಹೇಳ್ತಕ್ಕಂಥದ್ದು ಈ ಪ್ರಾಣಶಕ್ತಿ ಒಳಗಿರ್ತಕ್ಕಂಥ ಆತ್ಮಶಕ್ತಿಯನ್ನು ದೃಢವಾದಂತಹ ಸಂಕಲ್ಪ ಮಾಡಬೇಕಾದ್ರೆ ಒಂದಿಷ್ಟು ವಿಶೇಷವಾದ ಶಕ್ತಿ ಬೇಕು. ಮಧು ಅಂದರೆ ಜೇನು. ಈ ಜೇನು ಬಹಳ ವಿಶೇಷವಾದ, ಸಾಕಷ್ಟು ವೈದ್ಯಕ್ಕೂ ಬೇಕು, ಭಗವಂತನ ಸೇವೆಗೂ ಬೇಕು, ಮಕ್ಕಳ ಮೆಮೊರಿ ಇಂಪ್ರೂವ್ ಮಾಡಲಿಕ್ಕೂ ಬೇಕು, ಜ್ಞಾಪಶಕ್ತಿ ವೃದ್ಧಿಸಲಿಕ್ಕೂ ಬೇಕು. ಅದಕ್ಕೋಸ್ಕರ ಮಧು ಶಿವನಿಗೂ ಮತ್ತು ವಿಷ್ಣುವಿಗೂ ಇಬ್ಬರಿಗೂ ಬೇಕಾಗಿರ್ತಕ್ಕಂಥ ಮಧು ಪಟ್ಟ ಅಂದರೆ ಬಾಳೆಹಣ್ಣು. ಮಧುಪರ್ಕವನ್ನ ಬಾಳೆಹಣ್ಣಿನ ಸಮೇತ ಕೊಡ್ತಕ್ಕಂಥ ಪದ್ಧತಿ ಇದೆ. ಅದಾದ ನಂತರ ಸ್ವಾಮಿಗೆ ಆಹಾರ ಆಯಿತು. ಈಗ ಪ್ರಸಾದವಾದ ನಂತರ ಒಂದು ಮಂಗಳಾರತಿ. ನಾರಾಯಣಗಿರಿ ವರನಾಯಕನೇ ಜಯ 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 ವೆಂಕಟೇಶನೇ ಜಯ ಜಯ ಶ್ರೀಗಿರಿ ಶ್ರೀನಿವಾಸನೇ ಭಕ್ತ ಬಾಂಧವ ಭವ ವಿದೂರನೇ ಭಾವಿಸುವೆನು ನೀ ಪಾಲನೆ ಮಾಡೋ. ಗರುಡಾದ್ರೀಶನೇ ಗರುಡ ಗಮನನೇ ನೀಲಾದ್ರೀಶನೇ ನಿರ್ಮಲ ಹೃದಯ ವೃಷಭಾದ್ರೀಶನೇ ದೋಷರಹಿತನೇ ಸಪ್ತಗಿರೀಶನೇ ಆಪ್ತರಕ್ಷಕ ಜಯ 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 ವೆಂಕಟೇಶನೇ ಜಯ ಜಯ ಶ್ರೀಗಿರಿ ಶ್ರೀನಿವಾಸನೇ ಭಕ್ತ ಬಾಂಧವ ಭವ ವಿದೂರನೇ ಭಾವಿಸುವೆನು ನೀ ಪಾಲನೆ ಮಾಡೋ. ಆನಂದ ನಿಲಯ ಅಮರ ರೂಪನೇ ಆನಂದ ರೂಪ ಅಗಣಿತ ರೂಪ ರಕ್ಷಣ ಮಾಡೋ ರಾಜೀವಾಕ್ಷ ಮೋಕ್ಷವನಿಯೋ ಮೋಹನ ರೂಪ ಜಯ 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 ವೆಂಕಟೇಶನೇ ಜಯ ಜಯ ಶ್ರೀಗಿರಿ ಶ್ರೀನಿವಾಸನೇ ಭಕ್ತ ಬಾಂಧವ ಭವ ವಿದೂರನೇ ಭಾವಿಸುವೆನು. ಸ್ವಾಮಿಗೆ ಪುಷ್ಪಮಾಲಿಕೆಗಳನ್ನು ಬದಲಾಯಿಸಿದ್ದು ನೋಡಿದೆ. ಸ್ವಾಮಿ ಒಬ್ಬ, ಅಮ್ಮನೂ ಇಬ್ಬರು. ಆದರೆ ಅವರ ಮೈಯಲ್ಲಿರ್ತಕ್ಕಂಥ ಎರಡು ಹಾರವನ್ನ ಶ್ರೀನಿವಾಸನಿಗೆ ಹಾಕಿದ್ರು. ನಾವಿಬ್ಬರು ನಿನ್ನ ಹೃದಯದಲ್ಲಿದ್ದೇವೆ, ನೀನು ನಾವಿಬ್ಬರಿಗೂ ಸ್ವಂತ. ಇನ್ನು ಆಗತಕ್ಕಂಥದ್ದು ಮಂಗಳಾಷ್ಟಕ, ಜೊತೆಗೆ ಮಾಂಗಲ್ಯ ಧಾರಣೆ. ಮಾಂಗಲ್ಯದ ಪೂಜೆ ಬಹಳ ವಿಶೇಷ. ಜೊತೆಗೆ ಈಗ ಮಂಗಳಾಷ್ಟಕದಲ್ಲಿ ನಾನು ಆಗಲೇ ಹೇಳಿದೆ, ಮಾಂಗಲ್ಯ ಧಾರಣೆ ಕಾಣುವಂಥ ರೀತಿ ಮಾಂಗಲ್ಯ, ಆದರೆ ಜೀವಿಗೆ ಬೆಟ್ಟ ಇಡೋದಿದೆಯಲ್ಲ, ಇದೇ ಶುಭ. ಈ ಒಂದು ಶುಭ ಮುಹೂರ್ತಕ್ಕೋಸ್ಕರನೇ ಅಶ್ವಿನಿ ದೇವತೆಗಳು, ಬೇರೆ ದೇವಾನ ದೇವತೆಗಳೆಲ್ಲರೂ ಕಾಯ್ತಾ ಇದ್ದಾರೆ. ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಎಲಮೇಲ್ ಮಂಗ ಮಾತೆಯ ಪ್ರಿಯನಾಥಗೆ. ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಎಲಮೇಲ್ ಮಂಗ ಮಾತೆಯ ಪ್ರಿಯನಾಥಗೆ. ಶ್ರೀ ವೆಂಕಟಗಿರಿ ಶಿಖರದಿ ಸ್ಥಿರವಾಗಿ ನೆಲೆಸಿರುವ ಶ್ರೀಮಂತನಾದ ನಮ್ಮ ಸಿರಿದೇವಿಯರ ಸಗೆ. ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಅಲಮೇ ಮಂಗ ಮಾತೆಯ ಪ್ರಿಯನಾಥಗೆ. ಮತ್ಸ್ಯಕೂರ್ಮ ಶ್ರೀವರಾಹ ನಾರಸಿಂಹ ವಾಮನ ಭಾರ್ಗವ ಶ್ರೀರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿಗೆ. ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಅಲಮೇ ಮಂಗ ಮಾತೆಯ ಪ್ರಿಯನಾದಗೆ.
ಕನ್ಯಾದಾನ ಮಾಡಿದ್ರೆ ನಿಮ್ಮ ಹಿಂದಿನ 7 ತಲೆಮಾರುಗಳಲ್ಲಿ ಇರ್ತಕ್ಕಂಥ ಪ್ರಾರಬ್ಧ ಕರ್ಮ ದೂರ ಆಗುತ್ತೆ. ಸುಮ್ಮನೆ ಹೋದ್ವಿ ಕಾಲಲ್ಲಿ ಚಪ್ಪಲಿ ಬಿಚ್ಚೋದಿಲ್ಲ. ಮದುವೆ ಮನೆಗೆ ಹೋದ್ರೆ ಮದುವೆ ನಡೆಯುವ ಸ್ಥಳದಲ್ಲಿ ಕಾಲು ಚಪ್ಪಲಿ ಬಿಚ್ಚೋದಿಲ್ಲ. ಆ ಚಪ್ಪಲಿಲು ಶೂಟು ಬೂಟು ಹಾಕಿಕೊಂಡು ಹೋಗಿ ಅಲ್ಲಿ ಕನ್ಯಾದಾನ ಮಾಡೋದು. ಇಷ್ಟು ಸಂಸ್ಕಾರ. ಇತ್ತೀಚಿನ ದಿನದಲ್ಲಿ ನಾಳೆ ಮದುವೆ, ಇವತ್ತು ರಿಸೆಪ್ಷನ್ ಹೋಗಿ ಆ ವಧುವರರಿಗೆ ಆ ಹುಡುಗ ಹುಡುಗಿಗೆ ಏನಂತ ಆಶೀರ್ವಾದ ಮಾಡ್ತೇವೆ. ನಾಳೆ ಬೆಳಗ್ಗೆ ಸೂರ್ಯೋದಯವಾಗಿ ಪೂರ್ವಹಿತರು ಜ್ಯೋತಿಷರು ಗುರುಗಳು ಇಟ್ಟಿರ್ತಕ್ಕಂಥ ಶುಭ ಮುಹೂರ್ತ ಮಾಂಗಲ್ಯ ಧಾರಣೆ ಆಗೋ ತನಕ ಅವ್ರ ಗಂಡ ಹೆಂಡತಿ ಅಲ್ಲ. ಏನಂತ ಆಶೀರ್ವಾದ ಮಾಡಿ ನಾನು ಶತಮಾನಂ ಭವತಿ ಶತಾ ಯಪುರುಷ ಶತೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತಿ. 100 ವರ್ಷ ಚೆನ್ನಾಗಿರಿ ಅನ್ಬಿಟ್ಟಿರಣ. ನೀವಿಬ್ರು ಗಂಡ ಹೆಂಡತಿ ಚೆನ್ನಾಗಿರಿ ಅಂತ ಆಗಲ್ಲ. ನೀವಿನ್ನು ಗಂಡ ಹೆಂಡತಿನೇ ಅಲ್ವಲ್ಲ. ನಾಳೆ ತಾಳಿ ಕಟ್ಟಬೇಕಂತ ನಿಂದೇನು ಗ್ಯಾರಂಟಿ? ಇತ್ತೀಚೆಗೆ ದಿನ ಕಳಿತಾ ಅರ್ಥಾರ್ಥ ಸಂಬಂಧವಿಲ್ಲ. ನಾವು ಧರ್ಮದಲ್ಲಿ ನಡೀತಿಲ್ಲ, ಅಧರ್ಮಕ್ಕೆ ಕಾಲಿಡ್ತಿದ್ದೀವಿ. ಯಾವಾಗ ಅಧರ್ಮನ ನಾವು ಎತ್ತಿಡ್ತೀವೋ ಆಗ ನಮಗೆ ಮಳೆ ಬೆಳೆ ಎಲ್ಲವೂ ದೂರ ಆಗುತ್ತೆ. ನಮ್ಮ ಜೀವನದಲ್ಲಿ ಸಮಸ್ಯೆ ಸರಮಾಲೆ ಆಗುತ್ತೆ. ಹಾಗಾಗಬಾರ್ದು. ಧರ್ಮಶಾಸ್ತ್ರ ರೀತಿ ಅನುಷ್ಠಾನಗಳಿದ್ದು ಹಾಗೇ ನಡೀಬೇಕು. ಇದು ಈಗ ನಡೀತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಕನ್ಯಾದಾನ. ಈ ಕನ್ಯಾದಾನನ ನೋಡಿದ್ರೇ ಮಹಾಭಾಗ್ಯ. ನೋಡಬೇಕಾದರೆ ಗೋವಿಂದನ ನಾಮಸ್ಮರಣ ಮಾಡಿ. ಗೋವಿಂದ ಶ್ರೀ ಶ್ರೀನಿವಾಸ ಕಲ್ಯಾಣ, ಶ್ರೀ ವೆಂಕಟೇಶ ಕಲ್ಯಾಣ, ಶ್ರೀ ಶ್ರೀನಿವಾಸ ಕಲ್ಯಾಣ, ಶ್ರೀ ವೆಂಕಟೇಶ ಕಲ್ಯಾಣ, ಶ್ರೀ ಪದ್ಮಾವತಿ ಕಲ್ಯಾಣ, ಶ್ರೀ ಕ್ಷೇತ್ರದಲ್ಲಿ ಕಲ್ಯಾಣ, ಶ್ರೀ ಪದ್ಮಾವತಿ ಕಲ್ಯಾಣ, ಶ್ರೀ ಕ್ಷೇತ್ರದಲ್ಲಿ ಕಲ್ಯಾಣ, ಶ್ರೀ ಶ್ರೀನಿವಾಸ ಕಲ್ಯಾಣ, ಶ್ರೀ ವೆಂಕಟೇಶ ಕಲ್ಯಾಣ. ಕಲ್ಯಾಣಗಾತ್ರಿಯಾದ ಶ್ರೀ ಸತಿಯು ನವ್ಯವಧುವು, ನಿನ್ನ ಕೋಟಿಗೆ ಶ್ರೀರಸ್ತು ಶುಭಮಸ್ತು, ಶ್ರೀರಸ್ತು ಶುಭಮಸ್ತು, ಶ್ರೀರಸ್ತು ಶುಭಮಸ್ತು, ಶ್ರೀರಸ್ತು ಶುಭಮಸ್ತು. ಶ್ರೀ ಶ್ರೀನಿವಾಸ ಕಲ್ಯಾಣ, ಶ್ರೀ ವೆಂಕಟೇಶ ಕಲ್ಯಾಣ, ಶ್ರೀ ಶ್ರೀನಿವಾಸ ಕಲ್ಯಾಣ, ಶ್ರೀ ವೆಂಕಟೇಶ ಕಲ್ಯಾಣ, ಶ್ರೀ ಪದ್ಮಾವತಿ ಕಲ್ಯಾಣ, ಶ್ರೀ ಕ್ಷೇತ್ರದಲ್ಲಿ ಕಲ್ಯಾಣ, ಶ್ರೀ ಪದ್ಮಾವತಿ ಕಲ್ಯಾಣ, ಶ್ರೀ ಕ್ಷೇತ್ರದಲ್ಲಿ ಕಲ್ಯಾಣ,
ರಾಶಿ ಫಲವನ್ನ ಮುಂದುವರಿಸುತ್ತಾ ಗುರೂಜಿ ಈಗ ತುಲಾ ರಾಶಿಯಿಂದ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಸಾಧ್ಯವಾದಷ್ಟು ಮೌನವನ್ನು ತಾಳಬೇಕು. ಮೌನದಿಂದ ನಿಮ್ಮ ಕೆಲಸವನ್ನು ಸಿದ್ಧಿಸ್ಕೊಳ್ಬೇಕು. ಜೊತೆಗೆ ಮಾಡ್ತಕ್ಕಂತಹ ಕೆಲಸಗಳಾಗಲಿ ಕೈಂಕರ್ಯಗಳಾಗಲಿ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರು ನಿಮ್ಮ ವೃತ್ತಿಯ ಅಭಿವೃದ್ಧಿನ ನೋಡಬೇಕಾದ್ರೆ ಇವತ್ತು ತಾವು ಮಾಡಬೇಕಾದ್ದು ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಮಹಾವಿಷ್ಣು ಆರಾಧನೆ ಮಾಡೋದ್ರಿಂದ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಜೊತೆಗೆ ಆರೋಗ್ಯದಲ್ಲೂ ಸಹಿತ ಸ್ವಲ್ಪ ವ್ಯತ್ಯಾಸಗಳಿದೆ. ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದಕ್ಕೂ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದೆರಡು ತುಳಸಿ ದಳದಿಂದ ಸ್ವಾಮಿಯ ಪಾದದ ಮೇಲೆ ತುಳಸಿ ದಳವನ್ನು ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅಭಿವೃದ್ಧಿ. ಇನ್ನು ಹಣಕಾಸಿನ ವಿಚಾರಕ್ಕೆ ಇವತ್ತು ಯಾರೊಂದಿಗೆ ಏನು ವ್ಯವಹಾರ ಮಾಡಿದ್ರೂ ಆ ವ್ಯವಹಾರ ಪರಿಪೂರ್ತಿ ಆಗದಿರ ಸಮಸ್ಯೆಯನ್ನು ತಂದಿಡ್ಕೊಳ್ಬೇಕಾಗತ್ತೆ. ಅದರಿಂದ ಸಾಲ ಸೌಲ ಮಾಡೋದು ಬೇಡ, ಮತ್ತೊಬ್ಬರ ಹತ್ರ ಕೈ ಅಡ್ಡೋದು ಬೇಡ, ಇನ್ನೊಬ್ಬರನ್ನ ಕೇಳಬೇಕಾದ್ರೂ ಸಹಿತ ಆಲೋಚನೆ ಮಾಡಿ ಮಾತಾಡಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸಮಸ್ಯೆಗಳ ಸರಮಾಲೆಯನ್ನೇ ನೋಡ್ತೀರಿ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದ್ದೀರಿ. ಸಣ್ಣ ಪುಟ್ಟ ವಿಚಾರವು ಬಹಳ ಆಳವಾಗಿ ತೆಗೆದುಕೊಳ್ತೀರಿ. ಬಂದದ್ದೆಲ್ಲ ಬರಲಿ, ಶ್ರೀನಿವಾಸನ ದಯೆ ಇರಲಿ, ಈ ಪ್ರಕಾರವಾದಂಥ ಮನಸ್ಥಿತಿ ಇಟ್ಕೊಂಡ್ರೆ ಎಲ್ಲದರಲ್ಲೂ ಗೆಲ್ಲಬಹುದು. ಆದರೆ ಮನಸ್ಸೊಳಗಿರ್ತಕ್ಕಂತಹ ಬಾಧೆ, ಒಳಗಾಗ್ತಾ ಇರ್ತಕ್ಕಂತಹ ನೋವು ಮತ್ತೊಬ್ಬರಲ್ಲಿ ಹಂಚ್ಕೊಳ್ಳೋಕ್ಕಾಗ್ದಿರಾ, ಮತ್ತೊಬ್ಬರ ಮುಂದೆ ನೀವು ಮುಖ ನೋಡ್ಲಿಕ್ಕಾಗ್ದಿರಾ ಸಮಸ್ಯೆಗಳನ್ನು ತಂದಿಡ್ಕೊಳ್ತೀರಿ. ಏನೇ ಆದರೂ ಸಹಿತ ಸಾಧ್ಯವಾದಷ್ಟು ಇವತ್ತು ಬಂದೊದಗ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ಸಾಂಬ ಸದಾಶಿವನ ಆರಾಧನೆ ಮಾಡೋದು ಬಹಳ ಮುಖ್ಯ. ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವಾಗಲಿ, ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಂತ್ರವಾಗಲಿ, ಇಂತಹ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ನೋಡಬಹುದು. ಏನೇ ಆದರೂ ಮನೆಯಿಂದ ಆಚೆಗೆ ಹೊರಡುವಂತಹ ಕಾಲ ಬೆಳಗ್ಗೆ ಒಂದು ಚಿಟಿಗೆ ಎಳ್ಳಾಗಲಿ ಅಥವಾ ಒಂದು ಚಿಟಿಗೆ ಉದ್ದಿನ ಬೆಳೆ ಆಗಲಿ ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಅದನ್ನು ಪಶ್ಚಿಮಾಭಿಮುಖವಾಗಿ ನಿಂತು ಪ್ರಾರ್ಥನೆ ಮಾಡಿ ಅದನ್ನು ಹಸಿರು ಗಿಡಗಳ ಮೇಲೆ ಹಾಕಿ ನಂತರ ಆಚೆ ಹೊರಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ನೋಡಬಹುದು. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಬಂದೊದಗ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ತಪ್ಪದಿರ ಮಾಡಬೇಕಾದ್ದು ಶಿವಾರಾಧನೆ. ಓಂ ನಮಃ ಶಿವಾಯ ಆ ಶಿವಮಂತ್ರವನ್ನು ಪಠನೆ ಮಾಡಿ ಸಮಸ್ಯೆಗಳಿಂದ ಮುಕ್ತರಾಗಿ. ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಪ್ರಯಾಣ, ವ್ಯವಹಾರಗಳು, ಕೆಲಸ ಕಾರ್ಯಗಳು, ಯಾರೊಂದಿಗೇನಾದರೂ ಮಾತಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಕೆಲಸಗಳಲ್ಲಿ ಪ್ರಗತಿಗೋಸ್ಕರ, ನಿಮ್ಮ ಕೆಲಸದ ಅಭಿವೃದ್ಧಿಗೋಸ್ಕರ ತಾವು ಭಾಳಷ್ಟು ಹಠದಿಂದ ಕೆಲಸವನ್ನು ಮಾಡ್ತಿರ್ತೀರಿ. ಆದರೆ ಎಷ್ಟೇ ಕೆಲಸವನ್ನು ಮಾಡಿದ್ರೂ, ಯಾವುದೇ ವೃತ್ತಿ ಧರ್ಮದಲ್ಲಿದ್ದರೂ ಅಭಿವೃದ್ಧಿನ ಕಾಣದಂಥ ರೀತಿಯಲ್ಲೂ ಇರ್ತೀರಿ. ಆದರೆ ಮಧ್ಯಾಹ್ನ 2 ಗಂಟೆ ನಂತರ ಸಾಕಷ್ಟು ಅಭಿವೃದ್ಧಿ ನೋಡುವಂತಹ ಕಾಲ ನಿಮ್ಮದು. 2 ಗಂಟೆ ಒಳಗಾಗಿ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಅಡ್ಡಿ ಆತಂಕ ಇದೆ. ಯಾವುದ್ರ ಕಡೆ ಯಾವ ಕೆಲಸಕ್ಕೂ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಜೊತೆಗೆ ಅಧಿಕವಾದಂತಹ ರೀತಿ ಚಂಚಲತೆ ಇರೋದ್ರಿಂದ ಅರ್ಧ ತಲೆನೋವಿಂದ ಒದ್ದಾಡುವಂತಹ ಕಾಲ. ಧನುರಾಶಿಯವರು ನಿಮ್ಮ ಆರೋಗ್ಯ ಪರಿಸ್ಥಿತಿ ಸರಿಪಡಿಸ್ಕೊಳ್ಳಿ, ಮನಸ್ಸನ್ನು ಶಾಂತಿಯಾಗಿಟ್ಕೊಳ್ಳಿ. ಬಂದದ್ದೆಲ್ಲ ಬರಲಿ, ಶ್ರೀನಿವಾಸನ ದಯೆ ಹೊಂದಿರಲಿ ಅಂತ ಹೇಳಿ ನಿರಂತರವಾಗಿ ಶ್ರೀನಿವಾಸನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀನಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ಮತ್ತೊಬ್ಬರ ಸಹಾಯವನ್ನು ಅಥವಾ ಇನ್ನೊಬ್ಬರ ಮಾರ್ಗದರ್ಶನವನ್ನು ಅಥವಾ ನಿಮ್ಮ ಕೆಲಸಗಳನ್ನು ಮತ್ತೊಬ್ಬರ ಬಳಿ ಹೇಳಿ ಈ ಕೆಲಸವನ್ನು ಹೀಗೆ ಮಾಡೋದ್ರಿಂದ ಇದು ಅನುಕೂಲ ಆಗುತ್ತೋ ಬಿಡುತ್ತೋ ಈ ತರಹವಾದಂತಹ ಪ್ರಶ್ನೆಗಳನ್ನು ಮುಂದಿಟ್ಟು ಅದರ ಬಗ್ಗೆ ಸೂಕ್ತವಾದಂತಹ ಒಂದು ಪ್ರಸ್ತಾವನೆ ಮಾಡಿ ತದನಂತರ ನಿಮ್ಮ ಕೆಲಸದ ಕಡೆ ಹೊರಡುವಂಥದ್ದು ಬಹಳಷ್ಟು ಜನದ ಒಂದು ಬುದ್ಧಿವಂತಿಕೆ. ಜೊತೆಗೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೊರಡುವ ಮುನ್ನ, ಅಂದರೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಬೇಕು. ಸಣ್ಣ ಪುಟ್ಟ ಅವಘಡಗಳಿಂದ ಮನಸ್ಸನ್ನು ನೋವು ಮಾಡ್ಕೊಳ್ತೀರಿ. ವಯಸ್ಸಾದಂಥವರು ರಸ್ತೆಯಲ್ಲಿ ನಡಿಬೇಕಾದರೆ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತೀರಿ. ಜೋಪಾನ. ಸಾಧ್ಯವಾದಷ್ಟು ಮಕರ ರಾಶಿಯವರು ಎಚ್ಚರಿಕೆಯ ನಡಿಬೇಕು. ಜೊತೆಗೆ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಲಾಸ್ ಇರೋದ್ರಿಂದ, ಸಮಸ್ಯೆಗಳಿರೋದ್ರಿಂದ ಸಾಲ ಸೋಲ ಮಾಡಬೇಕಾದ ಪ್ರಸಂಗ ಎದುರಾದೀತು. ಇವತ್ತಿನ ದಿವಸ ಏನೇ ಆದರೂ ಸಹಿತ ಯಾವುದೇ ಕೆಲಸಗಳು ಮಾಡಬೇಕಾದ್ರೂ ಸಂಜೆ 4 ಗಂಟೆವರೆಗೂ ಯಾವ ತೀರ್ಮಾನವನ್ನು ಸಮಂಜಸವಾಗಿ ತೆಗೆದುಕೊಳ್ಳಬೇಡಿ. 4 ಗಂಟೆ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಯಶಸ್ಸನ್ನು ಕಾಣಬಹುದು. ಈ ಮಧ್ಯದಲ್ಲಿ ತಾವು ಮಾಡಬೇಕಾದ್ದು ಕಪ್ಪು ಬಣ್ಣದ ಶ್ವಾನಕ್ಕೆ ಅಂದರೆ ಕಪ್ಪು ಬಣ್ಣದ ನಾಯಿಗೆ ಏನಾದ್ರು ಒಂದಿಷ್ಟು ಬಿಸ್ಕೆಟೋ, ಬ್ರೆಡ್ಡೋ, ಬನ್ನೋ ಇಂತಹದ್ದನ್ನು ಹಾಕಿ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸಿದೆ. ಅಂದುಕೊಂಡಂತಹ ಕೆಲಸವನ್ನು ಸಾಧನೆ ಮಾಡ್ತೀರಿ. ದೇವಿ ಆರಾಧನೆ ಮಾಡ್ತೀರಿ. ಸಕಲ ವಿಧವಾದಂತಹ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕಾಗಿ ದೇವಿನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. ಜಾತವೇದಸೇ ಸುನವಾಮ ಸೋಮವರಾದೀಯತೋ ನಿದಹಾತಿ ವೇದಾಹ ಸರಃಪರ್ ಶತತ್ ದುರ್ಗಾಣಿ ವಿಶ್ವಾ ನಾವೇ ವಸಿಂಧುಂ ದುರಿತಾತ್ಯಗ್ನಿ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್.
ಅಥವಾ ದುಮ್ ದುರ್ಗಾಯಿ ನಮಃ, ದುಮ್ ದುರ್ಗಾಯಿ ನಮಃ, ದುಮ್ ದುರ್ಗಾಯಿ ನಮಃ, ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆಯಲ್ಲೂ ಸಾಕಷ್ಟು ಯಶಸ್ಸನ್ನ ಕಾಣ್ತೀರಿ. ಇನ್ನ ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇಷ್ಟಾರ್ಥ ಸಿದ್ಧಿಗಾಗಿ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಸಮಸ್ಯೆಗಳನ್ನು ತಂದೊಡ್ಕೊಳ್ತೀರಿ, ಮನಸ್ಥಿತಿ ನೆಮ್ಮದಿ ಇಲ್ಲದಂತೆ ರೀತಿಲಿರ್ತೀರಿ. ಯಾವುದೇ ಒಂದು ಕೈಂಕರ್ಯದಲ್ಲಾದರೂ ಒಂದಲ್ಲ ಒಂದು ಕಡೆ ಎಡವಟ್ಟು ಮಾಡ್ಕೊಳ್ತೀರಿ, ದುಡುಕಿ ತೀರ್ಮಾನ ತೆಗೆದುಕೊಳ್ತೀರಿ. ದುಡುಕಿ ತೀರ್ಮಾನ ತಂದುಕೊಳ್ಳೋದ್ರಿಂದ ಸಮಸ್ಯೆಗಳ ಸೆರಮಾಲೆ ಸಾಕಷ್ಟು ಕಂಡು ಬರ್ಬೋದು. ಏನೇ ಆದರೂ ನಿಮ್ಮ ಆರೋಗ್ಯವನ್ನು ಸಿದ್ಧಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿನ ಕಾಣಲಿಕ್ಕೋಸ್ಕರ, ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾದ್ದು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಜೊತೆಗೆ ಒಂದು ದೇವಿ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ಒಂದು ತಾಮ್ರದ ತಂಬಿಗೆ, ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ಸುಣ್ಣ ಹಾಕಿ ಕೆಂಪು ನೀರಿನಿಂದ ಪಶ್ಚಿಮಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆ ದೃಷ್ಟಿ ತೆಗೆದಂತಹ ಜಲವನ್ನು ಹಸಿರು ಗಿಡಗಳ ಮೇಲೆ ಹಾಕಿ ನಂತರ ಆಚೆ ಹೊರಡೋದ್ರಿಂದ ಮೀನರಾಶಿಯಲ್ಲಿ ಬಂದೊದಗತಕ್ಕಂಥ ಸಮಸ್ಯೆಗಳು, ಸಣ್ಣ ಪುಟ್ಟ ಗಂಡಾಂತರಗಳು ಎಲ್ಲವನ್ನೂ ದೂರ ಮಾಡಿಕೊಂಡು ನೆಮ್ಮದಿಯತ್ತ ನೀವು ನಡಿಬಹುದು. ಅದರಿಂದ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸನ ಅನುಗ್ರಹವನ್ನು ಪಡೆಯಿರಿ, ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಿ. ಒಳ್ಳೆಯದಾಗಲಿ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ, ನಿಮ್ಮ ಕರೆಗಳಿಗೆ ಗುರೂಜಿ ಸ್ಪಂದಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆ ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಮಹಾಲಕ್ಷ್ಮಮ್ಮ ಅಂತ ಹೇಳಿ ರಾಮಮೂರ್ತಿ ನಗರದಿಂದ ಮಾತಾಡ್ತಾ ಇದ್ದೀನಿ. ಸರಿಮಾ, ಗುರೂಜಿ ಇದಾರೆ, ಮಾತನಾಡಿ. ಆಯ್ತು. ಹಲೋ. ಹಲೋ, ನಮಸ್ತೆ ಗುರೂಜಿ. ನಿಮ್ ಪಾದಾರಗಳಿಂದ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರಗಳು. ನಮಸ್ಕಾರ ತಾಯಿ, ಹೇಳಿಮ್ಮ. ಒಮ್ಮೆ ಆರೋಗ್ಯ ಸರಿಗಿಲ್ಲ ಗುರೂಜಿ, ಅವಾಗ ಆರೋಗ್ಯ ಸರಿಗಿಲ್ಲ. ಮಗನ್ಗೂ ಅವನ್ ಬಿದ್ದು ಕೈ ಮುರ್ಕೊಂಡಿದ್ದೇನೆ, ಬಲಗೈ ಅವನ್ಗಾಗಿದೆ. ಅವನ್ಗಾಗಿದ್ದು ಒಂದು ವಾರಕ್ಕೆ ಮನೇಲೆ ನಾನು ಟೈಲ್ಸ್ ಇತ್ತು, ಸ್ನಾನ ಮಾಡಿ ಈಚೆ ಬರೋದ್ರೊಳಗೆ ನಾನ್ ಜಾರ್ ಬಿದ್ದು ನನ್ ಕೈ ಮುರಿದೋಗಿದೆ, ಎಡಗೈ. ಒಂದೊಂದೇ ತೊಂದರೆಗಳು ಗುರುಜಿ. ಅಮ್ಮ, ನಿಮ್ಮ ನಕ್ಷತ್ರ ಮತ್ತೆ ಮಗನ ನಕ್ಷತ್ರ ಹೇಳಿ. ಮಗನ ನಕ್ಷತ್ರ ಬಂದು ಕುಂಭರಾಶಿ, 4ನೇ ಪಾದ ಏನೋ ಬರುತ್ತೆ ಗುರುಜಿ. ನಂದು ಸಿಂಹರಾಶಿ, ಮಗ ನಕ್ಷತ್ರ. ಒಟ್ಟಾರೆ ಕುಂಭರಾಶಿಯವರಿಗಂತೂ ಈಗ ಪ್ರಸ್ತುತ ಟೈಮ್ ಸರಿ ಇಲ್ಲ. ಇನ್ನೂ ಸ್ವಲ್ಪ ದಿನಗಳವರೆಗೂ ಕಾಯಬೇಕು. ಗುರು ಬದಲಾವಣೆ ಆಗೋ ತನಕ ಈ ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಒಂದು ಆರ್ಥಿಕ ಪರಿಸ್ಥಿತಿ ಇರಬಹುದು, ಹಣಕಾಸಿನ ವಿಚಾರ ಇರಬಹುದು, ಎಲ್ಲಾ ಕಡೆಯಿಂದಲೂ ಸಮಸ್ಯೆಗಳಿದೆ. ದೃಷ್ಟಿಲೂ ಹಂಗೆ ಸ್ವಾಮಿ. ಅವ್ನಿಗೆ 10-12 ವರ್ಷ ಏನೋ ಆಯ್ತು. ಅವ್ನಿಗೆ 2 ಕಿಡ್ನಿನೂ ಫೇಲ್ಯೂರ್ ಆಗಿತ್ತು. ಕಿಡ್ನಿ ಆಪರೇಷನ್ ಆಗಿ ನಮ್ಮ ಕೊನೆ ತಂಗಿನೇ ಕಿಡ್ನಿ ಕೊಟ್ಲು. ಹುಷಾರಾಗಿದ್ದೇನೆ ದೇವರ ಭಗವಂತನ ಇದರಿಂದ, ಧರ್ಮಸ್ಥಳ ಮಂಜುನಾಥದಿಂದ, ಎಲ್ಲಮ್ನಿಂದ ನಾನು ಕಾಪಾಡ್ಕೊಂಡ್ ಬಂದೆ. ಅಷ್ಟು ಮದುವೆನೂ ಮಾಡ್ದ, ಮಕ್ಳಾಗ್ಲಿಲ್ಲ ಸ್ವಾಮಿ. ಮಕ್ಳಾಗ್ಲಿಲ್ಲ. ಕೇಳಕ್ ಹೋದ್ರೆ ನನ್ಗೆ ಅವಳೇ ಮಕ್ಳಮ್ಮ, ನಾವಿಬ್ರು ಅಂತ ಹೇಳ್ತಾನೆ. ಹೇಳಿದ್ರೆ ಒಂಥರ ಮಾತಾಡ್ತಾನೆ ಗುರುಜಿ. ನನ್ಗೆ ಬೇಜಾರಾಗತ್ತೆ. ನಮ್ಮ ವಂಶಕ್ಕೆ ಒಂದು ಇರೋದೊಬ್ಬ ಮಗಳು ಗುರುಜಿ. ಮಕ್ಳಿಲ್ಲ, ನಮ್ಮ ಮಕ್ಳಿಲ್ಲ, ಕಣ್ಣಿಂದ ನೋಡ್ಲಿಲ್ಲ. ಇಲ್ಲಮ್ಮ, ಅನುಕೂಲ ಆಗುತ್ತೆ. ಭಗವಂತ ಅವನ್ ಕಣ್ ತೆಗೆದು ನೋಡ್ಬೇಕದು. ಸಂತಾನ ಅಂತಕ್ಕಂಥದ್ದನ್ನ ಎಲ್ಲ ನಾವು ಅನ್ಕೊಳ್ತೀವಿ ನಮ್ಮ ಸ್ವಯಚ್ಛೆ ಅಂತ, ಖಂಡಿತ ಅಲ್ಲ. ಅದು ಭಗವಂತ ಅವನು ಆದೇಶದಲ್ಲಿ ನಡೆಯುವಂಥದ್ದು. ಒಳ್ಳೇದಾಗ್ಲಿ, ಧೈರ್ಯವಾಗಿ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೋಬೇಕು. ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಹೇಳೋದೆಲ್ಲ ಆಯುರ್ವೇದಿಕ್ ಎಲ್ಲ ಹೇಳ್ತಿರಲ್ಲ, ಅದನ್ನೆಲ್ಲ ನಾನು ಬುಕ್ಕಲ್ಲಿ ಬರ್ಕೊಳ್ತಾ ಇದ್ದೀನಿ ಗುರುಜಿ. ಬರ್ಕೊಂಡು ಅದನ್ನ ಮಾಡ್ತಾ ಇದ್ದೀನಿ. ಜಾಯಿಂಟ್ ಪೇನ್ ಗಳಿಗೆಲ್ಲ ನೀವ್ ಹೇಳ್ತಾ ಇದ್ರಲ್ಲ, ಅದನ್ನ ಚಕ್ಕೆಗಳು ಅದನ್ನೆಲ್ಲ ತಗೊಂಡ್ ಬಂದು ಮನೆಯಲ್ಲಿ ಸುತ್ತಿ ಪುಡಿ ಮಾಡ್ಕೊಂಡು ಆಯುರ್ವೇದಿಕ್ ನಾನ್ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ಅನುಕೂಲ ಆಗಿದೆಯಮ್ಮ? ಪರವಾಗಿಲ್ಲ ಗುರುಜಿ. ಇವತ್ ಬೆಳಿಗ್ಗೆ ನೀವು ಇದು ಬೇವಿನ ಸೊಪ್ಪು ಅರಿಶಿನ ಹಾಕಿ ಇದ್ ಮಾಡಕ್ ಹೇಳಿದ್ರಲ್ಲ, ಮೈ ಕಟ್ತಾ ಬಂದ್ರೆ, ಅದನ್ನು ಬರ್ಕೊಂಡೆ ಗುರುಜಿ. ಬರ್ಕೊಂಡಿದೀನಿ. ಮತ್ತೆ ಗುರುಜಿ, ನಾನು ಅಲ್ಲೊಂದ್ ಸೈಟ್ ತಗೊಂಡೆ ಗುರುಜಿ. ಆಯ್ತು 7-8 ವರ್ಷ ಆಯ್ತು ತಗೊಂಡು. ಅದು ಏನೋ 6 ಕಾಸು ಸೇರಿಸಿ ನಾನು ಗೌರ್ಮೆಂಟ್ ಕೆಲಸದಲ್ಲಿದ್ದೆ. ಸ್ವಲ್ಪ ಕೊಟ್ಟು ತೀರ್ಸ್ಕೊಂಡೆ. ಅದನ್ನ ತಗೊಂಡ್ವಿ. ಎಲ್ಲ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದೀವಿ ಗುರುಜಿ. ಅದು 53 ಸೈಟ್, 53-54 ಜನ ಇರೋದು ನಾವು. ಅಷ್ಟು ಜನಕ್ಕೂ ಕೇಸ್ ಹಾಕ್ಬಿಟ್ಟು ಇನ್ನೂ ಕೇಸ್ ನಡೀತಾನೆ ಇದೆ ಗುರುಜಿ. ಇವ್ರು ಬಂದು ಲಾಯರ್ ಬಂದು ವಿವೇಕಾನಂದ ರೆಡ್ಡಿ ಅಂತ ಹೇಳಿ, ಅದು ಯಾವ ರೀತಿ ಏನು ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ ಗುರುಜಿ. ಮುಂದೆ ಪೋಸ್ಟ್ಪೋನ್ ಆಗ್ತಾನೆ ಇದೆ. ಅದು ಸಾಮಾನ್ಯ ಕೋರ್ಟ್ ಹೋದ ಕೇಸ್ ಅಷ್ಟೇ ಅಲ್ವಾ ತಾಯಿ? ಕೋರ್ಟ್ ಅಲ್ಲಿ ಏಕಾಏಕಿ ಬೇಗ ತೀರ್ಮಾನ ಸಿಗೋದಿಲ್ಲ. ಏನ್ ಮಾಡೋದು? ನಮ್ಗೆ ಒಂದು ದಿಕ್ಕೆ ತೋರಿಸಲ್ಲ ಗುರುಜಿ. ಇಲ್ಲ, ಚಿಂತೆ ಮಗ ಅಂತಾನೆ ಎಳ್ಳು ನೀರ್ ಬಿಟ್ಬಿಡು, ನೀನ್ ಸುಮ್ನೆ ಇದ್ಬಿಟ್ಟು ಬಾಯಿ ಮುಚ್ಕೊಂಡು ಅಂತಾನೆ ಮಗ. ಇನ್ನ ಕೋರ್ಟ್ ಅಲಿಯೋದು ಬಾರಿ ಕಷ್ಟದ ಕೆಲಸ ಅಲ್ವಾ ತಾಯಿ? ಆನೇಕಲ್ ತಾಲೂಕು ಗುರುಜಿ. ಅಲ್ಗ್ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ.
ಇಲ್ಲ, ಧೈರ್ಯ ತಂದ್ಕೊಳ್ಳಿ, ಒಳ್ಳೇದಾಗತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ಈಗ ಇರ್ತಕ್ಕಂಥ ಸಮಸ್ಯೆಗಳಿಂದ ಬಗೆಹರಿಸ್ಕೊಂಡು ಸ್ವಲ್ಪ ನೆಮ್ಮದಿ ನೋಡ್ತಕ್ಕಂಥ ಕಾಲ ಸದ್ಯದಲ್ಲೇ ಇದೆ. ಬಹುಶಃ ಇನ್ನೊಂದು 4-5 ತಿಂಗಳಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ನಿಮ್ಮ ಪರಿಹಾರಗಳು ಸಾಕಷ್ಟು ಕಂಡು ಬರುತ್ತೆ. ಒಳ್ಳೇದಾಗಲಮ್ಮ. ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದ್ವಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಿಗಬೇಕು, ಲಕ್ಷ್ಮಿ ನೆಲೆಸಬೇಕು ಅಂತ ಅಂದ್ರೆ ಏನ್ ಮಾಡಬೇಕು ಅಂತ ಹೇಳ್ತೀನಿ ಅಂತ. ಖಂಡಿತಮ್ಮ. ಪ್ರತಿಯೊಬ್ಬರು ವಾಸ್ತುಗೃಹದಲ್ಲೂ ಈ ಸಮಸ್ಯೆಗಳಿದ್ದೇ ಇರುತ್ತೆ. ಆದರೆ ಸಮಸ್ಯೆ ಇದೆ ಅಂತಲೂ ನೀವು ಆಲೋಚನೆ ಮಾಡೋದಿಲ್ಲ. ನಾವು ಅಲ್ಲೇ ಇಡತಕ್ಕಂಥದ್ದು. ಮನೆ ಅಂದ ತಕ್ಷಣ ಸಾಧ್ಯವಾದಷ್ಟು ಶುದ್ಧಿಯಾಗಿರಬೇಕು, ವಾಸ್ತುಗೃಹದಲ್ಲಿ ನೆಮ್ಮದಿ ಬೇಕು, ಒಳ್ಳೆ ಗಾಳಿ ಇರಬೇಕು, ಒಳ್ಳೆ ಬೆಳಕಿರಬೇಕು, ಸದಾಕಾಲ ಮನೆ ಬಾಗಿಲು ತೆಗೆದಿರಬೇಕು. ಕೆಲವ್ರ ಮನೆಯಲ್ಲಿ ದಿನದ 24 ಗಂಟೆ ಬಾಗಿಲು ಹಾಕ್ಕೊಂಡೇ ಇರ್ತೀರಿ. ಒಂದು ಸೇಫ್ಟಿಯಿಂದ ಹಾಕೊಳ್ಳಿ, ತಪ್ಪಲ್ಲ. ಆದರೆ ಸ್ವಲ್ಪ ಹೊತ್ತಾದರೂ ಮನೆ ಹಾಲಲ್ಲಿ ನೀವು ಓಡಾಡುವಾಗ ಹಾಲಲ್ಲಿ ಇರ್ತಕ್ಕಂತಹ ಬಾಗಿಲನ್ನ ತೆಗಿಬೇಕು. ಸೂರ್ಯನ ಕಿರಣ ಮನೆಗೆ ಪ್ರವೇಶಿಸಬೇಕು. ಅಂತಹ ಮನೆಗೆ ಯಾವತ್ತೂ ತಂತ್ರ ಮಂತ್ರ ಯಂತ್ರದ ದೋಷವಿರೋದಿಲ್ಲ. ಜೊತೆಗೆ ಮನೆಯಲ್ಲಿ ಸಾಧ್ಯವಾದಷ್ಟು ಬಟ್ಟೆಗಳನ್ನು ಗಂಟು ಕಟ್ಟತಕ್ಕಂಥದ್ದು. ಸಾಮಾನ್ಯ ಬಟ್ಟೆಗಳನ್ನು ಮಡಚಿಟ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಎಲ್ಲ ಬಟ್ಟೆಗಳನ್ನು ಒಂದು ಕಡೆ ಸೇರಿಸಿ ಗಂಟು ಹಾಕಿ ಗಂಟುಗಳನ್ನು ಪೇರಿಸ್ತಕ್ಕಂಥದ್ದು ಅದು ನಿಜಕ್ಕೂ ದರಿದ್ರ ಲಕ್ಷ್ಮಿಗೆ ಆಹ್ವಾನ ಕೊಟ್ಟಾಗೆ. ಮತ್ತು ಸಂಜಾಕಾಲ ಕಸ ಗುಡಿಸಬೇಕಾದ್ರೆ, ಸಂಜಾಕಾಲ ಪ್ರತಿಯೊಬ್ಬರು ಮನೆಯಲ್ಲಿ ಕಸ ಗುಡಿಸಲೇಬೇಕು, ಅದು ಲಕ್ಷಣ. ಮತ್ತು ದೀಪ ಹಾಕುವಂಥ ಕಾಲ ಅಂದರೆ ದೀಪ ನೀವು ಲೈಟ್ ಹಾಕುವಾಗ ಹಿಂದಿಗೆ ಹಿತ್ತಲ ಬಾಗಿಲನ್ನ ಕ್ಲೋಸ್ ಮಾಡಬೇಕು. ಯಾವತ್ತು ಮನೆ ಮುಂದೆ ಇರ್ತಕ್ಕಂಥ ಅಂದರೆ ಪ್ರಥಮ ದ್ವಾರ ಅಂದರೆ ಮೊದಲಿರ್ತಕ್ಕಂಥ ದ್ವಾರವನ್ನು ನೀವು ಮನೆ ಬಾಗಿಲನ್ನ ತೆಗೆದಿರಬೇಕು, ದೀಪ ಹಚ್ಚಬೇಕು. ಆದರೆ ದೀಪ ಹಚ್ಚಕ್ಕೆ ಮುನ್ನ ಹಿಂದೆ ಹಿತ್ತಲು ಬಾಗಿಲನ್ನ ಕ್ಲೋಸ್ ಮಾಡಿರಬೇಕು. ಮನೆ ಹಿಂಭಾಗ ಇರ್ತಕ್ಕಂಥ ಬಾಗಿಲನ್ನ ಅಲ್ಲೂ ಓಪನ್ ಮಾಡಿ ಇಲ್ಲಿ ನೀವು ಲೈಟ್ ಹಾಕೋದ್ರಿಂದ ದರಿದ್ರ ಲಕ್ಷ್ಮಿ ಮನೆಗೆ ಬರ್ತಾಳೆ, ಹಿಂದಿನ ಬಾಗಿಲಿಂದ ಬರ್ತಾಳೆ ಅಂತ ಹೇಳ್ತಕ್ಕಂಥದ್ದು ಕೆಲವು ರೂಢಿ ಹೇಳ್ತಾರೆ. ಇಷ್ಟೇ ಅಲ್ದಿರ ಮನೆಯಲ್ಲಿ ಕಸನ ಮೂಲೆಗಳಲ್ಲೂ ನಿಲ್ಲಿಸಿರ್ತೀರಿ. ಕಸ ಗುಡಿಸ್ಬೇಕಾದ್ರೆ ಸಾಧ್ಯವಾದಷ್ಟು ಸೋಫಾ ಆಗಲಿ, ಚೇರ್ ಆಗಲಿ, ಟೇಬಲ್ ಆಗಲಿ ಯಾವುದೇ ಇದ್ರೂ ಸಹಿತ ಅದರ ತಳಗಡೆ ಇರ್ತಕ್ಕಂಥ ಕಸನೂ ಎಳ್ಕೋಬೇಕು. ಕಸ ಗುಡಿಸಿದ್ದೀವಿ ಅಂತ ಹೇಳಿ ಸುಮ್ಮನೆ ಅಲ್ಲೊಂದು ಪರ್ಕೆ ಇಲ್ಲೊಂದು ಪರ್ಕೆ ಹಾಕಿ ಎಡಗಡೆಯಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಮಾಡಿ ಒಂದಿಷ್ಟು ಕಸವನ್ನು ತೆಗೆದುಕೊಂಡೋಗಿ ಆಚೆ ಹಾಕೋದು, ಇನ್ನಷ್ಟು ಜನ ಮೈಬಾರಕ್ಕೆ ಆ ಕಸನ ಹಂಗೆ ಮೂಲೆ ತಳ್ಬಿಟ್ಟು ಬೆಳಿಗ್ಗೆ ಕಸ ಎತ್ತೋಣ ಅನ್ನೋದು, ಇಂತಹ ಚೇಷ್ಟೆ ಮಾಡಬಾರ್ದು. ಇನ್ನು ಒದ್ದೆ ಬಟ್ಟೆಗಳನ್ನು ಬಾಗಿಲ ಮೇಲೆ ಹಾಕುವಂಥದ್ದು ನೋಡಿ. ದರಿದ್ರ ಅನ್ನೋದು ಎಲ್ಲೆಲ್ಲಿ ಬರುತ್ತೆ ಅಂದರೆ ಮನೆ ವಾಸ್ಕಲ್ಲಿಂದ ಮನೆ ಬಾಗಿಲಿರುತ್ತಲ್ಲ, ಬಾಗಿಲು ಬಾಗಿಲಾಗಲಿ ಕಿಟಕಿ ಆಗಲಿ ಅಥವಾ ರೂಮ್ ಬಾಗಿಲಾಗಲಿ ಇಂತಹ ಕಡೆ ಒದ್ದೆ ಬಟ್ಟೆಯನ್ನು ಹಾಕೋದ್ರಿಂದ ಸ್ನಾನ ಮಾಡ್ತೀವಿ, ಮೈ ಒರೆಸ್ಕೊಂಡಿರ್ತಕ್ಕಂಥ ಒದ್ದೆ ಬಟ್ಟೆಯನ್ನು ಬಾಗಿಲ ಮೇಲೆ ಹಾಕ್ತೀವಿ. ಬಾಗಿಲು ಲಕ್ಷ್ಮಿ ಥರ. ಆ ತಾಯಿ ಮೇಲೆ ಒದ್ದೆ ಬಟ್ಟೆಯನ್ನು ಹಾಕೋದ್ರಿಂದ, ನಾವು ಒರೆಸ್ಕೊಂಡಿರ್ತಕ್ಕಂಥ ವಸ್ತ್ರಗಳು ಹಾಕೋದ್ರಿಂದ ಅಲ್ಲಿ ದರಿದ್ರ ಲಕ್ಷ್ಮಿ ತಾಂಡವಾಡ್ತಾಳೆ. ಎಷ್ಟೋ ಜನ ನೀವು ಬಾತ್ರೂಮ್ಗೆ ಹೋಗಿ ಬರ್ತೀರಿ, ಬಾತ್ರೂಮ್ಗೆ ಹೋಗಿ ಬಂದರೆ ಕಾಲು ತೊಳಿಲಿಲ್ಲ, ಕಾಲು ತೊಳಿದಿರ ಮನೆಗೆ ಬಂದರೆ ನಿಮ್ಮ ಕಾಲಿನ ಹಿಮ್ಮಡಿಗಳಲ್ಲಿ ಶನಿ ಒಳಗೆ ಪ್ರವೇಶ ಮಾಡ್ತಾನೆ ಅಂತ ಇದಕ್ಕೂ ಒಂದು ಹೇಳ್ತಾರೆ. ಇವೆಲ್ಲ ಬರೀ ಹೇಳೋದು ಕೇಳೋದು ಮಾತ್ರವಲ್ಲ, ಕಾರ್ಯಗತ ನಡೆಯುವಂಥದ್ದು, ಸಮಸ್ಯೆ ಬರುವಂಥದ್ದು. ಸಾಧ್ಯವಾದಷ್ಟು ಮನೆ ಶುದ್ಧಿ ಇರಬೇಕು. ಮತ್ತು ಮನೆಯಲ್ಲಿ ಜೇಡರ ಬಲೆ ಕಟ್ಟಬಾರ್ದು. ಯಾವಾಗ ಜೇಡ ಕಟ್ಟುತ್ತೋ ಮನೆ ಮೂಲೆಗಳಲ್ಲಿ ಜೇಡರ ಬಲೆ ಕಟ್ಟುವಂಥದ್ದು, ಮನೆ ವಾಸ್ಕಲ್ ಹತ್ರ ಜೇಡರ ಬಲೆ ಕಟ್ಟುವಂಥದ್ದು, ಅಥವಾ ದೇವ್ರ ಮನೆ ಹತ್ರ, ಅಡುಗೆ ಮನೆಯಲ್ಲಿ ಇಂತಹ ಕಡೆ ಇದು ಜಾಸ್ತಿ ಇದ್ದಾಗ ಅಲ್ಲಿ ಸಮಸ್ಯೆ ಆಗುತ್ತೆ. ವಾರಕ್ಕೊಂದು ದಿವಸನಾದರೂ ಭಾನುವಾರನೋ ನಿಮಗೆ ಯಾವತ್ತು ಫ್ರೀ ಆಗುತ್ತೋ ಅವತ್ತು ಎಲ್ಲೆಲ್ಲಿ ಜೇಡ ಕಟ್ತಾ ಇರುತ್ತೋ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಕನಿಷ್ಠ ಪಕ್ಷ ತಿಂಗಳಿಗೆ ಒಂದು ಸರ್ತಿ ಪೌರ್ಣಮಿನೋ ಅಮಾವಾಸ್ಯೆನೋ ಒಂದಿಷ್ಟು ಸಾಧ್ಯವಾದರೆ ಒಂದು 4-5 ಇಜ್ಜಿಲನ್ನ ಹಾಕಿ ಆ ಇಜ್ಜಿಲಿಂದ ಧೂಪ, ಕವಡೆ ಸಾಂಬ್ರಾಣಿನೋ ಅಥವಾ ಸಾಂಬ್ರಾಣಿ ಹೊಗೆ ಮನೆಗೆ ಧೂಪ ಹಾಕೋದ್ರಿಂದ ಬಹಳ ಉತ್ತಮ. ಇನ್ನು ಮನೆಯಲ್ಲಿ ಅತಿಯಾದಂತಹ ಬೇರೆ ಬೇರೆ ಥರ ಕ್ರಿಮಿಗಳು, ದವಸಧಾನ್ಯಗಳ ಹುಳ ಬೀಳುವಂಥದ್ದು ಇಂತಹ ಪರಿಸ್ಥಿತಿ ಇದ್ದಾಗ ಒಂದಷ್ಟು ಬೇವಿನ ಸೊಪ್ಪನ್ನು ಕೆಂಡದ ಮೇಲೆ ಹಾಕಿ ಆ ಧೂಪನ್ನು ಮನೆಯಲ್ಲಿ ಹಾಕೋದ್ರಿಂದ ಯಾವುದೇ ತರಹ ಅಂತಿಂಥ ಸಮಸ್ಯೆಗಳಿದ್ರೂ ಅದು ದೂರ ಆಗುತ್ತೆ. ಹಾಗೆ ಒದ್ದೆನಲ್ಲಿದ್ದಾಗ ಕಸ ಗುಡಿಸ್ತಕ್ಕಂಥದ್ದನ್ನು, ಮೈ ಮೇಲೆ ಹಾಕೊಳ್ಳುವಂಥ ಬಟ್ಟೆಗಳನ್ನು ಎಲ್ಲಂದರಲ್ಲಿ ಬಿಚ್ಚಿ ಬಿಸಾಕುವಂಥದ್ದು, ಮನೆಯಲ್ಲಿ ರೂಮಲ್ಲಿ ಸಾಧ್ಯವಾದಷ್ಟು ಬಟ್ಟೆಗಳನ್ನು ಗಂಟು ಕಟ್ಟಿಡ್ತಕ್ಕಂಥದ್ದು. ಮೊದಲು ಮನೆಗೆ ದರಿದ್ರತನ ಬರ್ತಕ್ಕಂಥದ್ದೇ ನಾವು ಬಟ್ಟೆಗಳನ್ನು ಗಂಟು ಕಟ್ಟೋದ್ರಿಂದ. ಬಟ್ಟೆಗಳನ್ನು ಯಾವತ್ತೂ ಗಂಟು ಕಟ್ಟಿ ಮೂಲೆ ಗುಡಿಸಬಾರ್ದು. ಅಲ್ಲಿ ಎಲ್ಲ ಜಾಗಗಳಲ್ಲೂ ಸ್ವಲ್ಪ ಆದಷ್ಟು ಶುದ್ಧಿಯಾಗಿರಬೇಕು. ಮತ್ತು ಮನೆಯಲ್ಲಿ ರೂಮು, ಹಾಲು, ಕಿಟಕಿ ಸಾಧ್ಯವಾದಷ್ಟು ಕಿಟಕಿ ಬಾಗಿಲುಗಳು ತೆಗೆದು ಫ್ರೆಶ್ ಆಗಿರ್ತಕ್ಕಂಥ ಗಾಳಿ ಮನೆಯೊಳಗೆ ಬರಬೇಕು. ಎಲ್ಲರೂ ಮನೆ ಒಳಗಡೆ ಹೋದ ತಕ್ಷಣ ಆ ಒಳಗಿರ್ತಕ್ಕಂತಹ ದುರ್ಗಂಧ ಗಪ್ ಅಂತ ಮೂಗು ಹೊಡೆಯುತ್ತೆ. ಅದು ನಿಮಗೆ ಗೊತ್ತಾಗೋದಿಲ್ಲ, ಆದರೆ ಹೊರಗಡೆಯಿಂದ ಬಂದವರಿಗೆ ಅದು ಹಿಂಸೆ ಅನಿಸುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ಹೇಳ್ಬೇಕಂದ್ರೆ ಅದು ನಿಮಗೆ ದಾರಿದ್ರ್ಯತನವೂ ಸರಿತ. ಇಂಥದ್ದೆಲ್ಲ ಇದೆ. ಇದು ಎಷ್ಟು ಸರಿಯೋ ಎಷ್ಟು ತಪ್ಪೋ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು. ಮತ್ತು ಸಾಧ್ಯವಾದಷ್ಟು ಅಡುಗೆ ಮನೆಯಲ್ಲಿ ಮಾಡ್ತಕ್ಕಂಥ ಪದಾರ್ಥಗಳನ್ನು, ನೀವು ಅಡುಗೆ ಮನೆಯಲ್ಲಿ ಮಾಡ್ತಕ್ಕಂಥ ಪದಾರ್ಥಗಳನ್ನು ತಟ್ಟೆಗೆ ಬಡಿಸ್ಕೊಳ್ಬೇಕಾದ್ರೆ ಅಪ್ಪಿತಪ್ಪಿ ಸಹಿತ ನೀವು ಎಂಜಿಲ್ ಕೈಯಿಂದ, ಅಂದರೆ ನೀವು ಊಟ ಮಾಡಿರ್ತಕ್ಕಂಥ ಕೈಯಿಂದ ಪುನಃ ಅದೇ ಕೈಯಲ್ಲೇ ಬಡಿಸ್ಕೊಳ್ತಕ್ಕಂಥದ್ದು ಮಹಾಪರಾಧ, ತಪ್ಪೋದು. ಯಾಕೆಂದರೆ ಅಡುಗೆ ಮಾಡ್ತಕ್ಕಂಥ ಪಾತ್ರೆಗಳು
ಮತ್ತು ಅಡಿಗೆ ಮಾಡ್ತಕ್ಕಂಥ ಒಲೆ, ಸ್ಟವ್, ಇದೆರಡು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಎಷ್ಟೋ ಜನದ ಮನೆಗಳಲ್ಲಿ ಸಾಧ್ಯವಾದಷ್ಟು ಹೊರಗಡೆ ಹೋಗಿ ಬಂದರೆ ಕಾಲು ತೊಳೆದಿರ ಬರ್ತಕ್ಕಂಥದ್ದು. ಮನೆಯಲ್ಲಿ ಪಾದಕೆಗಳನ್ನು ಅಂದರೆ ನಿಮ್ಮ ಚಪ್ಪಲಿಗಳನ್ನು ಮನೆಯಲ್ಲಿ ಹಾಕ್ಕೊಂಡು ಮನೆ ಒಳಗೆಲ್ಲ ಓಡಾಡ್ತಕ್ಕಂಥದ್ದು. ಹೊರಗಡೆ ಓಡಾಡಲಿಕ್ಕೂ ಆ ಚಪ್ಪಲಿಗಳು, ಮನೆ ಒಳಗೆ ಓಡಾಡಲಿಕ್ಕೂ ಆ ಚಪ್ಪಲಿಗಳು. ಇದರಿಂದ ಕ್ರಿಮಿಕೀಟಗಳು ಜಾಸ್ತಿ ಆಗತ್ತೆ, ದರಿದ್ರತನಕ್ಕೂ ಸಹಿತ ದಾರಿ ಆಗತ್ತೆ. ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ದೇವ್ರ ಮನೆ ಅಂತ ಇದ್ದೇ ಇರುತ್ತೆ, ಅಥವಾ ದೇವ್ರ ಫೋಟೋ ಅಂತ ಇರುತ್ತೆ. ಬೆಳಿಗ್ಗೆ ಸ್ನಾನ ಮಾಡಿ ಬಂದು ದೇವ್ರ ಮುಂದೆ ಒಂದು ದೀಪ ಅಂಟಿಸಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ, ಹಣೆಗೆ ಇಷ್ಟು ಪುಡಿ ಕುಂಕುಮ ಇಟ್ಕೊಳ್ಳೋದ್ರಿಂದ ಖಂಡಿತ ಸಾಕಷ್ಟು ಯಶಸ್ಸಿರುತ್ತೆ. ದರಿದ್ರ ತಾನಾಗಿ ಬರತಕ್ಕಂಥದ್ದಲ್ಲ, ನಾವಾಗಿ ತಂದುಕೊಳ್ಳುವಂಥದ್ದು. ಆದರೆ ನಾವಾಗಿ ತಂದುಕೊಳ್ಳುವಂಥ ದರಿದ್ರನ ಹೇಗೆ ದೂರ ಮಾಡ್ಕೋಬೇಕು ಅನ್ನೋ ವಿಧಿವಿಧಾನವೂ ನಾವು ತಿಳ್ಕೊಳ್ಬೇಕು. ಬರೀ ನಮಗೆ ಕಷ್ಟ ಇದೆ, ನಮಗೆ ಸಮಸ್ಯೆ ಇದೆ, ಮನೆಯಲ್ಲಿ ತೊಂದರೆ ಇದೆ, ಮನೇಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕೆ ಆಗದಂಥ ರೀತಿಯಲ್ಲಿ ನಾವಿದ್ದೀವಿ. ಆದರೆ ಎಲ್ಲಿ ಸಮಸ್ಯೆ ಇದೆ ಅದನ್ನು ಹುಡುಕಬೇಕು. ಸಾಧ್ಯವಾದಷ್ಟು ಮನೆ ಶುದ್ಧಿಯಾಗಿ ಇಟ್ಕೊಂಡು ಸೂರ್ಯನ ಕಿರಣಗಳನ್ನು ಮನೆಗೆ ಬರಲಿಕ್ಕೆ ದಾರಿ ಮಾಡಿಕೊಂಡು, ನಾವು ಇರ್ತಕ್ಕಂಥ ತಂಪಾದಂತಹ ಗಾಳಿನ ಕಿಟಕಿಗಳು ತೆಗೆದು ಗಾಳಿ ಒಳಗಡೆ ಪ್ರವೇಶ ಮಾಡೋ ಥರ ಮಾಡಿಕೊಂಡು, ಆದಷ್ಟು ಜೇಡ್ರ ಬಲೆ ಕಟ್ಟದಿರ ಮಾಡಿರ್ತಕ್ಕಂಥ ಅಡಿಗೆ ಪದಾರ್ಥಗಳನ್ನು ಸಾಧ್ಯವಾದಷ್ಟು ಕೈಕಾಲು ತೊಳೆದು ಊಟ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಆಗಲೇ ಹೇಳ್ತಿದ್ದೆ ನಾನು, ತಟ್ಟೆನಲ್ಲಿ ಅನ್ನ ಹಾಕ್ಕೊಂಡು ಊಟ ಮಾಡಬೇಕಾದ್ರೆ ಅರ್ಧ ತಿಂದು ಎಂಜಿಲ್ ಕೈನಲ್ಲಿ ಪುನಃ ಹೋಗಿ ಆ ಪಾತ್ರೆನ ಮುಟ್ತಕ್ಕಂಥದ್ದು ಅದು ದೈವ ಸ್ವರೂಪ. ಮಾಡ್ತಕ್ಕಂತಹ ಅನ್ನ ತಯಾರು ಮಾಡ್ತಕ್ಕಂಥದ್ದು ಅನ್ನದ ಪಾತ್ರೆಗಳನ್ನು ಯಾವುದೇ ಕಾರಣಕ್ಕೂ ಎಂಜಿಲ್ ಕೈಯಲ್ಲಿ ಮುಟ್ಟಬಾರ್ದು. ಜೊತೆಗೆ ನೀವು ಎಂಜಿಲ್ ಕೈಯಲ್ಲಿ ಮುಟ್ಟಿ ನೀವು ಬಡಿಸ್ಕೊಂಡಿದ್ದನ್ನು ಮತ್ತೊಬ್ಬರಿಗೆ ಆ ಊಟನ ಬಡಿಸಬಾರ್ದು. ಇನ್ನೊಬ್ಬರಿಗೆ ನೀವು ಬಡಿಸ್ಬೇಕಾದ್ರೆ ನಿಮ್ಮ ಕೈ ಕಾಲು ಶುದ್ಧಿ ಇರಬೇಕು. ಜೊತೆಗೆ ನೀವು ಮಾಡ್ತಕ್ಕಂತಹ ಅಡಿಗೆ ಸಾಧ್ಯವಾದಷ್ಟು ಶುದ್ಧಿಯಾಗಿರಬೇಕು. ಇಂತಹದ್ದನ್ನು ಪ್ರತಿಯೊಬ್ಬರು ವಾಸ್ತುಗೃಹದಲ್ಲೂ ಅಭ್ಯಾಸ ಮಾಡಬೇಕು. ಈ ಒಂದು ಅಭ್ಯಾಸ ಕ್ರಮವನ್ನು ಇಟ್ಕೊಂಡ್ರೆ ಖಂಡಿತ ಆರ್ಥಿಕ ಪರಿಸ್ಥಿತಿಯು ಅಭಿವೃದ್ಧಿ ಆಗುತ್ತೆ, ಮನೆಯಲ್ಲಿರ್ತಕ್ಕಂಥ ಅಶಾಂತಿ ದೂರ ಆಗುತ್ತೆ, ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. ಸ್ಥಿರ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ಪ್ರತಿಯೊಬ್ಬರ ವಾಸ್ತುಗೃಹಕ್ಕೂ ಇರುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಜಿ. ಈ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಮಸ್ಕಾರ ತಾಯಿ. ಹಾಗೆ ವೀಕ್ಷಕರೇ, ಇದೇ ಶನಿವಾರ ಗುರುಜಿ ಭೇಟಿ ಕೊಡ್ತಾ ಇದ್ದಾರೆ ಕಲಬುರಗಿ ತಾಲೂಕಿನ ಚಿತ್ತಾಪುರಕ್ಕೆ. ಅಲ್ಲಿರುವಂತ ಸುಕ್ಷೇತ್ರ ನಾಗಾವಿಗೆ ಗುರುಜಿ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಗುರುಜಿಯವರ ಸಮ್ಮುಖದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇದಾಗಿರುತ್ತೆ. ಶ್ರೀ ಸಂಜೀವಿನಿ ಆಂಜನೇಯ ಸೇವಾ ಸಮಿತಿಯವರು ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರಾ ಅಲ್ವಾ? ಇದು ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ. ಸಿರಿ ವೆಂಕಟೇಶನ ಶಿರ ಮೇಲೆ ಎರೆಯುವ ಅರಿಶಿನ ಕುಂಕುಮ ಶ್ರೀಗಂಧ ಜಲಧಾರೆ. ಸಿರಿ ವೆಂಕಟೇಶನ ಶಿರ ಮೇಲೆ ಎರೆಯುವ ಅರಿಶಿನ ಕುಂಕುಮ ಶ್ರೀಗಂಧ ಜಲಧಾರೆ. ಹರಿ ಶ್ರೀನಿವಾಸಗೆ ಪಂಚಾಮೃತಧಾರೆ. ವರ ವಿಶ್ವರೂಪಿಗಿದು ಮಂಗಳಧಾರೆ. ವರ ವಿಶ್ವರೂಪಿಗಿದು ಮಂಗಳಧಾರೆ. ಸಿರಿ ವೆಂಕಟೇಶನ ಶಿರ ಮೇಲೆ ಎರೆಯುವ ಅರಿಶಿನ ಕುಂಕುಮ ಶ್ರೀಗಂಧ ಜಲಧಾರೆ. ಅಭಿಷೇಕ ನೋಡಲು ಕಂಗಳು ಸಾಲದು, ವೇದ ಘೋಷ ಕೇಳಲು ಕಿವಿಗಳು ಸಾಲದು. ಅಭಿಷೇಕ ನೋಡಲು ಕಂಗಳು ಸಾಲದು, ವೇದ ಘೋಷ ಕೇಳಲು ಕಿವಿಗಳು ಸಾಲದು. ಈ ದಿವ್ಯಾಭಿಷೇಕ ವಿಶ್ವವ ಮರೆತುದು, ಈ ಭವ್ಯ ಹರಿಸೇವೆ ಪುಳಕವ ತರುವುದು. ಸಿರಿ ವೆಂಕಟೇಶನ ಶಿರ ಮೇಲೆ ಎರೆಯುವ ಅರಿಶಿನ ಕುಂಕುಮ ಶ್ರೀಗಂಧ ಜಲಧಾರೆ.